ಡಿಗ್ರಿ ದಾಟಿದ್ರೆ ತೆಂಗು ಬೆಳೆಯೋಕ್ಕಾಗೋದಿಲ್ಲ. ಒಂದು, ಮಣ್ಣು ಯಾವ ಥರ ಇರಬೇಕಂದ್ರೆ ಕಪ್ಪು ಭೂಮಿ ಯೋಗ್ಯವಲ್ಲ. ಈಗ ಒಬ್ಬರು ರೈತರು ಹಾಕಿರ್ತಾರೆ, ಮತ್ತೆ ಇನ್ನೊಂದು ಅಡಿಗೆ ಕಾಯಿದೆ, ಮೇಲ್ಗಡೆ ಒಂದು ಅಡಿಗೆ ಏನು ಮಾಡಬೇಕು, ಹಸಿರೆಲೆ ಗೊಬ್ಬರಗಳು ಬರ್ತಾವಲ್ಲ ಅದನ್ನೆಲ್ಲ ಹಾಕ್ಬೇಕು. ಇದು 2-3ನೇ ಸಲ ರಿಪೀಟ್ ಮಾಡ್ತಾ ಇರೋದ್ರಿಂದ, ಇದು ಒಂದು ತಲೆಮಾರು ಇರೋದ್ರಿಂದ ನರ್ಸರಿಗಳಿಗೆ ಹೋಗಿ ರೈತರು ಯಾರೋ ಒಂದು ಸಜೆಸ್ಟ್ ಮಾಡಿದ್ನ ಬ್ಲೈಂಡ್ ಆಗಿ ತಂದು ಹಾಕೋ ಬದಲು ಅಂತಂದ್ರೆ, ಇದು ಭಾರತದಲ್ಲ, ಇದು ಇಂಡೋ ಮಲಯನ್ ಅನ್ನೋ ಪ್ರದೇಶದಲ್ಲಿ ಇದು ಉಗಮ ಆಗಿರೋದು. ಇದು ಬ್ರಿಟಿಷರ ಮೂಲಕ ನಮ್ಮ ಭಾರತಕ್ಕೆ ಪರಿಚಯ ಆಗಿರೋದು. ಇದು 2-3ನೇ ಸಲ ರಿಪೀಟ್ ಮಾಡ್ತಾ ಇರೋದ್ರಿಂದ, ಇದು ಒಂದು ತಲೆಮಾರು ಇರೋದ್ರಿಂದ ನರ್ಸರಿಗಳಿಗೆ ಹೋಗಿ ರೈತರು ಯಾರೋ ಒಂದು ಸಜೆಸ್ಟ್ ಮಾಡಿದ್ನ ಬ್ಲೈಂಡ್ ಆಗಿ ತಂದು ಹಾಕೋ ಬದಲು ನಿಲ್ಲಿಸ್ಬೇಕು ಸರ್. ಈಗ ಇದೇ ಒಂದು ಕಾಯಿ ಅಂತಂದ್ರೆ 2 ಪ್ರಮಾಣದಲ್ಲಿ ನಾಟಿ ಮಾಡ್ತಾರೆ. ಒಂದು ಹಿಂಗಿಂಗೂ ಹಾಕ್ತಾರೆ ಕಾಯಿ ಅನ್ಕೊಂಡ್ರೆ, ಇದು ನೆಟ್ಗೂ ಹಾಕ್ತಾರೆ, ಕಣ್ಣು ಮೇಲ್ಗಡೆ. ಏನಂದ್ರೆ ಸರ್, ಈಗ ಸಹಜವಾಗಿ ಈಗ ಸಾಕಷ್ಟು ಜನ ಜೀವಾಮೃತ ಮಾಡ್ತಾರೆ, ಘನಾಮೃತ ಮಾಡ್ತಾರೆ, ಈ ರೀತಿ ಎಲ್ಲ ಮಾಡ್ತಾರೆ. ಸಾಕಷ್ಟು ಈಗ ನಾಟಿ ಹಸುಗಳು ಇರ್ಬೋದು, ಮನೆಯಲ್ಲಿ ಒಂದು ಇದನ್ನ ಮೆನ್ಯೂರ್ಸ್ನ ರೆಡಿ ಮಾಡ್ತಾರೆ. ಆ ಒಂದು ಇದನ್ನ ಹಾಕೋರು ಇದನ್ನೆಲ್ಲ ಹಾಕ್ಬೇಕಾಗಿ ಹೋಗುತ್ತೆ. ಡ್ರಿಪ್ ಇರಿಗೇಷನ್ ಈಗ ಸರ್, ಈಗ ಸಾಕಷ್ಟು ಜನ ಬುಡದ ಹತ್ರನೇ ಕೊಡ್ತಾರೆ, ಈಗ ಅದು ಪಾಯಿಂಟ್ ಮಾಡಿದ್ ಮಾಡ್ತಾರೆ. ಸೊ ಅದು ಯಾವ ರೀತಿ ಡ್ರಿಪ್ ಇರಿಗೇಷನ್ ಕೊಡ್ಬೇಕು ಹೋಗ್ಬೋದು ಸರ್. ಈಗ ಸಹಜವಾಗಿ ಈಗ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ 30 ಅಡಿ ಇರೋದ್ರಿಂದ ಮಧ್ಯ ಒಂದು ಅಡಿಕೆ ಹಾಕ್ತಾರೆ, ಈಗ ಸರ್ವೇ ಸಾಮಾನ್ಯ ಹಾಕ್ಬೋದು. ಸೊ ಆತ್ಮೀಯ ಮಿತ್ರರೇ ನಮಸ್ಕಾರ. ಸೊ ಇವತ್ತಿನ ಒಂದು ರೈತರಿಗೆ ಸಾಕಷ್ಟು ವಿಚಾರಗಳನ್ನ ಕೃಷಿ ಬಗ್ಗೆ ತಿಳಿಸ್ಬೇಕು ಅಂತಕ್ಕಂಥ ವಿಚಾರಕ್ಕೋಸ್ಕರ KVK ಕೊನೆಹಳ್ಳಿಯಲ್ಲಿ ಇದ್ದೀವಿ. ಸೊ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಕೀರ್ತಿ ಶಂಕರ್ ಅವರು. ಇವರು ತೋಟಗಾರಿಕಾ ವಿಜ್ಞಾನಿ. ಮತ್ತೆ ಇವತ್ತು ಒಂದು ಸಂವಾದ ಕಾರ್ಯಕ್ರಮವನ್ನ ಏರ್ಪಡಿಸಿ ಒಂದು ಇದಕ್ಕೆ ಬಂದಿದ್ದೀವಿ. ಸೊ ಈ ವಿಡಿಯೋವನ್ನ ಖಂಡಿತ ಪೂರ್ತಿ ನೋಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸರ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಸೊ ಇವತ್ತಿನ ವಿಚಾರ ತೆಂಗಿನ ಒಂದು ಬೇಸಾಯದ ಬಗ್ಗೆ ನಾವು ತಿಳ್ಕೊಳಕ್ ಬಂದಿದ್ದೀವಿ. ಹೌದು. ಸೊ ಇದರ ಬಗ್ಗೆ ಒಂದು ವಿಶೇಷತೆಗಳನ್ನ ವಿಚಾರನ ತಿಳಿಸ್ಕೊಡಿ. ಓಕೆ ಸರ್, ಎಲ್ರಿಗೂ ನಮಸ್ಕಾರ. ತೆಂಗು ನಮ್ಮ ಭಾರತದ ಮತ್ತು ಕರ್ನಾಟಕದ ಒಂದು ವಾಣಿಜ್ಯ ಬೆಳೆ ಅಂತಂದರೆ ಇದನ್ನು ನಾವು ಎಕ್ಸ್ಪೋರ್ಟ್ ಕೂಡ ಮಾಡ್ತೀವಿ. ಹಂಗಾಗಿ ಇದರಿಂದ ನಮ್ಮದು ಎಕ್ಸ್ಟರ್ನಲ್ ಇನ್ಕಮ್ ಇರೋದ್ರಿಂದ ಇದನ್ನು ವಾಣಿಜ್ಯ ಬೆಳೆ ಅಂತ ಕರಿತೀವಿ. ಇಡೀ ವರ್ಲ್ಡಲ್ಲೇ, ವಿಶ್ವದಲ್ಲೇ ಭಾರತ ಅಗ್ರಸ್ಥಾನದಲ್ಲಿದೆ ತೆಂಗು ಉತ್ಪಾದನೆಯಲ್ಲಿ. ವಿಶೇಷವಾಗಿ ತುಮಕೂರನ್ನು, ಪರ್ಟಿಕ್ಯುಲರ್ ತಿಪ್ಟೂರನ್ನ ಕಲ್ಪತರ ನಾಡು ಅಂತಲೂ ಕರೀತಾರೆ. ಯಾಕಂದರೆ ಕರ್ನಾಟಕದಲ್ಲೇ ತುಮಕೂರಲ್ಲಿ ಸ್ವಲ್ಪ ಈ ವಿಸ್ತೀರ್ಣ, ಇದು ಪ್ರದೇಶ ಸ್ವಲ್ಪ ಜಾಸ್ತಿ ಇದೆ. ಹಂಗಾಗಿ ಈ ಪ್ರದೇಶವನ್ನು ಕಲ್ಪತರ ನಾಡು ಅಂತ ಹೇಳ್ತೀವಿ. ಇದಲ್ಲದೆ ತೆಂಗುನ ನಾವು ಕಲ್ಪತರ ಮರ ಅಂತಲೂ ಕರಿತೀವಿ, ಕಲ್ಪತರ ಅಂತ. ಇದು ಇಲ್ಲ ಬಾಳೆ, ಇವೆರಡೂ ನಮ್ಮ ತೋಟಗಾರಿಕೆ ಬೆಳೆಗಳಲ್ಲಿ ಕಲ್ಪತರು ಅಂತ ಕರಿತೀವಿ. ಯಾಕಪ್ಪ ಅಂತಂದರೆ ಇದರಲ್ಲಿ ಪ್ರತಿಯೊಂದು ಭಾಗಗಳು ಕೂಡ ಮಾನವನಿಗೆ ಉಪಯೋಗ ಇದೆ. ಫಾರ್ ಎಕ್ಸಾಂಪಲ್, ಈಗ ನಿಮಗೆ ಒಂದು ಗರಿ ತಕ್ಕಂದರೆ ಅದರಿಂದ ಮನೆ ಮಾಡ್ಕೊಳ್ತಾನೆ, ದಿಂಬಿ ತಗೊಂಡ್ರೆ ಅದರಿಂದ ಮರಗಳು ಬಳಸ್ಕೊಳ್ಳೋದು, ಟಿಂಬರ್ ಪರ್ಪಸ್ಗೆ ಬಳಸೋದಿರ್ಬೋದು, ಇಲ್ಲ ಕಡ್ಡಿಗಳಿಂದ ಮಾಡ್ಕೊಳ್ಳೋದು. ಹೀಗೆ ಇದಲ್ಲದೆ ನೀವು ಈ ಸ್ಲೈಡಲ್ಲಿ ನೋಡ್ಬೋದು, ತೆಂಗು, ಕೊಬ್ಬರಿ, ಎಳ್ನೀರು, ವರ್ಜಿನ್ ಆಯಿಲು ಮತ್ತು ನಾರಿಂದನೂ ಕೂಡ ನಾವು ನರ್ಸರಿಯಲ್ಲಿ ಬಳಸ್ತೀವಿ. ಹೀಗೆ ಪ್ರತಿಯೊಂದು ಭಾಗಗಳು ಕೂಡ ಮಾನವನಿಗೆ ಉಪಯೋಗ ಆಗಿರೋದ್ರಿಂದ ಇದನ್ನು ಕಲ್ಪತರು ಅಂತಲೂ ಕರೀತಾರೆ. ಇದು ಉಗಮ ಸ್ಥಾನ ಎಲ್ಲಪ್ಪ ಅಂತಂದರೆ, ಇದು ಭಾರತದಲ್ಲ, ಇದು ಇಂಡೋ ಮಲಯನ್ ಅನ್ನೋ ಪ್ರದೇಶದಲ್ಲಿ ಇದು ಉಗಮ ಆಗಿರೋದು. ಇದು ಬ್ರಿಟಿಷರ ಮೂಲಕ ನಮ್ಮ ಭಾರತಕ್ಕೆ ಪರಿಚಯ ಆಗಿರೋದು ಇದು. ಸೊ ಈಗ 100 ವರ್ಷದಿಂದ ಇದನ್ನು ನಮ್ಮ ಭಾರತದಲ್ಲಿ ಬೆಳೀತಿದ್ದಾರೆ ಸರ್. ಸೊ ಈಗ ತೆಂಗನ್ನ ಬೆಳೆಯೋದಕ್ಕೆ ಯಾವ ಒಂದು ವಾತಾವರಣ ಸೂಕ್ತ ಅಂತ ಸರ್? ಈಗ ತೆಂಗು ಬೆಳೆಯೋಕ್ಕೆ ಉತ್ತಮ ಅಂತಂದರೆ, ಈಗ ತುಮಕೂರ್ದು ಕ್ಲೈಮೇಟ್ ಏನಿದೆ ಇದು ಬಹಳ ಉತ್ತಮ ಅಂತ ಹೇಳ್ಬೋದು. ಅಂದರೆ ಸರಾಸರಿ ಒಂದು 25ರಿಂದ 35 ಡಿಗ್ರಿ ಉಷ್ಣಾಂಶ ಇರಬೇಕು. 35 ದಾಟಿದ್ರೆ ಏನಾಗುತ್ತೆ ಅಂದರೆ ಅರಳುಗಳು ಉದುರಕ್ಕೆ ಸ್ಟಾರ್ಟ್ ಆಗ್ತವೆ. ಸೊ ಅಮ್ಮಮ್ಮ ಅಂದರೆ ಜಾಸ್ತಿ ಅಂದರೆ 38 ಡಿಗ್ರಿ ತನಕ ಹೋಗ್ಬೋದು. 40 ದಾಟಿದ್ರೆ ತೆಂಗು ಬೆಳೆಯೋದಕ್ಕೆ ಆಗಲ್ಲ. ಹಂಗಾಗಿ ಇದನ್ನು ನಾವು ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳಬೇಕು ಅಂದರೆ, ಉತ್ತರ ಕರ್ನಾಟಕದಲ್ಲಿ ತೆಂಗು ಬೆಳೆಯೋದಿಲ್ಲ, ದಕ್ಷಿಣ ಕರ್ನಾಟಕ ಮತ್ತು ದಕ್ಷಿಣ ಭಾರತದಲ್ಲಿ ಮಾತ್ರ ಬೆಳೆಯೋದು. ಏನಕ್ಕಪ್ಪ ಅಂತಂದರೆ 40 ಡಿಗ್ರಿ ದಾಟಿದ್ರೆ ತೆಂಗು ಬೆಳೆಯೋಕ್ಕಾಗೋದಿಲ್ಲ. ಒಂದು, ಮಣ್ಣು ಯಾವ ಥರ ಇರಬೇಕಂದ್ರೆ ಕಪ್ಪು ಭೂಮಿ ಯೋಗ್ಯವಲ್ಲ. ಈಗ ಒಬ್ಬರು ರೈತರು ಹಾಕಿರ್ತಾರೆ, ಕಪ್ಪು ಭೂಮಿಲೆಲ್ಲ ಹಾಕಿರ್ತಾರೆ. ಯಾಕಪ್ಪ ಯೋಗ್ಯ ಅಲ್ಲ ಅಂದರೆ ನೀರು ನಿಂತ್ಕೊಳ್ಳುತ್ತೆ. ಕಪ್ಪು ಭೂಮಿನಲ್ಲಿ ನೀರನ್ನ ಹೀರ್ಕೊಳ್ಳುವಂಥ ಶಕ್ತಿ ಇರೋದಿಲ್ಲ, ನೀರು ನಿಂತ್ಕೊಳ್ಳುತ್ತೆ. ತೆಂಗು, ಅಡಕೆ, ಬಾಳೆ, ಪರಂಗಿ, ಈಗ ನಾವು ಮುಂತಾದ ನಮ್ಮ ತೋಟಗಾರಿಕೆ ಮೆಜಾರಿಟಿ ಏನು ಬೆಳೆಗಳಿವೆ ಅವಕ್ಕೆಲ್ಲ ಅಧಿಕ ನೀರು ಬೇಕು. ಬಟ್ ನೀರು ಸ್ಟ್ಯಾಂಡ್ ಆಗಬಾರ್ದು, ನಿಲ್ಲಬಾರ್ದು, ಬುಡದಲ್ಲೆಲ್ಲ ನೀರು ನಿಲ್ಲಬಾರ್ದು. ಹಂಗಾಗಿ ಕಪ್ಪು ಭೂಮಿ ಯೋಗ್ಯವಲ್ಲ. ಮತ್ತು pH ಅಂತ ಕರಿತೀವಿ, ಅದು ನಿಮಗೆ ಮಣ್ಣು ಪರೀಕ್ಷೆ ಮಾಡ್ಕೊಂಡಾಗ ಸಿಗುತ್ತೆ. ಅದು ನ್ಯೂಟ್ರಲ್ ಇರಬೇಕು, ಅಂದರೆ ಒಂದು 5ರಿಂದ 6-6.5 ಅಷ್ಟು ಇರಬೇಕು. ಕೆಂಪು ಮಣ್ಣಾಗಿರಬೇಕು ಮತ್ತು 25ರಿಂದ 35 ಡಿಗ್ರಿ ಉಷ್ಣಾಂಶ ಇರಬೇಕು. ಈ ವಾತಾವರಣದಲ್ಲಿದ್ದರೆ ಯಾವ ಪ್ರದೇಶದಲ್ಲಿ ಬೇಕಾದ್ರೂ ತೆಂಗುನ ಬೆಳಿಬೋದು ಸರ್. ಸರ್, ಈಗ ಕಪ್ಪು ಮಣ್ಣಲ್ಲಿ ಈಗ ಹಾಕಿರ್ತಾರೆ. ಸೊ ಅದ್ರ ಜೊತೆಗೆ ಅವ್ರೇನಾದ್ರು ಈಗ ರೈತರು ಕೆಂಪು ಮಣ್ಣನ್ನು ಹೊಡಿಸ್ತಾರೆ, ಅಂದ್ರೆ ಇರೋ ಕಪ್ಪು ಭೂಮಿಗೆ ಕೆಂಪು ಮಣ್ಣನ್ನು ಹೊಡಿಸ್ಬಿಟ್ಟು ಪ್ಲಾಂಟೇಶನ್ ಮಾಡ್ತಾರೆ. ಅದು ಸೂಕ್ತನಾ? ಅದು ಕೆಂಪು ಮಣ್ಣು ಈಗ ಕೆರೆಯಿಂದನೂ ಹೊಡಿಸ್ತಾರೆ, ಕೆಂಪು ಮಣ್ಣು ಅದು ಹೊಡಿಸ್ತೇವಂತ. ಬಟ್ ಅದೇನಪ್ಪ ಅಂದರೆ ಅಷ್ಟು ಸೂಕ್ತವಲ್ಲ.
ಅಂದರೆ ನಿಮ್ಗೆ ಅಡಿಷನಲ್ ಆಗಿ ಮಣ್ಣು ಹಾಕಬಹುದು. ಬಟ್ ಏನು ಮಾಡ್ತಾ ಇರ್ತೀವಿ ನೀವು ಭೂಮಿ ಮಟ್ಟದಿಂದ ಮೇಲ್ಗಡೆಗೆ ಹಾಕ್ತಾ ಇರ್ತೀರ ಹೊರತು ಈ ಬೇರೆಗೆ ಆ ಮಣ್ಣು ಹೋಗ್ತಾ ಇರೋದಿಲ್ಲ. ಹಂಗಾಗಿ ಅದು ಪೋಷಕಾಂಶಗಳು ಸ್ವಲ್ಪ ಏರಳವಾಗಿರ್ತವೆ ಕೆರೆ ಮಣ್ಣಲ್ಲಿ. ಹಂಗಾಗಿ ಫಲವತ್ತತೆ ಸುಮ್ಮನೆ ಇರೋ ಬದ್ದು ಸ್ವಲ್ಪ ಚೆನ್ನಾಗಿ ಬರುತ್ತೆ. ಬಟ್ ಕೆಂಪು ಮಣ್ಣಲ್ಲಿ ಹಾಕಿದ್ರೆ ಉತ್ತಮವಾಗಿ ಬರುತ್ತೆ ಸರ್. ಈಗ ವಿಧಿನೇ ಇಲ್ಲಪ್ಪ, ಕಪ್ಪು ಮಣ್ಣು ಇದೆ, ಈಗ ಅವ್ರು ಹಾಕ್ಲೇಬೇಕು, ಆದ್ರೆ ನೀರು ನಿಲ್ದಲೆ ನೋಡ್ಕೊಂಡ್ರೆ ಬರುತ್ತೆ. ಹಾಕ್ಬೋದು, ಅಂದ್ರೆ ಬಸಿದು ಕಾಲುವೆ ಎಲ್ಲ ಮಾಡ್ಕೋಬಹುದು, ಹಾಕ್ಬೋದು. ಬಟ್ ಸರಾಸರಿ ಇಳುವರಿನಲ್ಲಿ ಕೆಂಪು ಮಣ್ಣಲ್ಲಿ ಎಷ್ಟು ಬರುತ್ತೆ ಅಷ್ಟು ಬರೋದಿಲ್ಲ. ಎಷ್ಟು ಪರ್ಸೆಂಟೇಜ್ ಕಡಿಮೆ ಆಗ್ಬೋದು? ಒಂದು 10-15% ಕಡಿಮೆ ಆಗುತ್ತೆ. 15% ಕಡಿಮೆ ಆಗುತ್ತೆ. ಸೊ ಈಗ ಯಾವ್ಯಾವ ರಾಜ್ಯದಲ್ಲಿ, ಒಂದು ನಮ್ಮ ದೇಶದಲ್ಲಿ ಯಾವ್ಯಾವ ರಾಜ್ಯದಲ್ಲಿ ಬೆಳೀತಾ ಇದ್ದಾರೆ? ಈಗ ನಾನು ಹಿಂದೆ ನಿಮ್ಗೆ ಹೇಳ್ದಂಗೆ ದಕ್ಷಿಣ ಭಾರತದಲ್ಲಿ ಇದನ್ನ ಅತಿ ಹೆಚ್ಚು ಬೆಳೀತಾ ಇರೋದು. ಅದರಲ್ಲೂ ಪರ್ಟಿಕ್ಯುಲರ್ ನಮ್ಮ ಪಕ್ಕದ ರಾಜ್ಯ ಕೇರಳದಲ್ಲಿ ಅಧಿಕ ಪ್ರದೇಶನೂ ಇರೋದು ಅದೇನೆ, ಮತ್ತೆ ಉತ್ತಮವಾದ ಉತ್ಪಾದನೆಯೂ ಕೂಡ ಅಲ್ಲೇ ಇರೋದು. 2ನೇ ಸ್ಥಾನದಲ್ಲಿ ನಮ್ಮ ರಾಜ್ಯ ಇದೆ ಕರ್ನಾಟಕ. ಅದು ಬಿಟ್ಟರೆ ತಮಿಳುನಾಡು, ಆಂಧ್ರ ಪ್ರದೇಶ ಇದೆ. ಇದಲ್ಲದೆ ಈ ಪಿಕ್ಚರ್ನ ನೀವು ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ನೋಡಿದ್ರೆ ನೀವು ಗುಜರಾತಿಂದ ಸ್ಟಾರ್ಟ್ ಆಗುತ್ತೆ. ಈಗ ಆನಂದ್ ಇರ್ಬೋದು, ನವಸಾರಿ ಇರ್ಬೋದು, ಅಂಥ ಪ್ರದೇಶದಿಂದ ತೆಂಗು ಸ್ಟಾರ್ಟ್ ಆಗಿ ಅಪ್ ಟು ಅಸ್ಸಾಂ ತನಕ ಇದೆ ಯು ಶೇಪಲ್ಲಿ. ಬಟ್ ಈ ರಾಜಸ್ಥಾನ, ಮಧ್ಯಪ್ರದೇಶ ಆ ಕಡೆ ಇಲ್ಲ. ಯಾಕಪ್ಪ ಇಲ್ಲ ಅಂತಂದರೆ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ, ಉಷ್ಣಾಂಶ 40 ಡಿಗ್ರಿ ದಾಟಿದ್ರೆ ತೆಂಗು ಅಂಥ ಪ್ರದೇಶದಲ್ಲಿ ಸರ್ವೈವ್ ಆಗೋದಿಲ್ಲ. ಹಂಗಾಗಿ ದಕ್ಷಿಣ ಭಾರತ ಮತ್ತು ನಾರ್ತ್ ಈಸ್ಟರ್ನ್ ಸ್ಟೇಟ್ ಅಂತ ಏನು ಕರಿತೀವಿ ನಾವು, ಆ ಪ್ರದೇಶದಲ್ಲಿ ಮಾತ್ರ ತೆಂಗುನ ಅತಿ ಹೆಚ್ಚು ನೋಡ್ಬೋದು ಸರ್. ಈಗ ಟೆಂಪರೇಚರ್ ಜಾಸ್ತಿ ಇದೆ ಹೇಳಿದ್ರಿ, 40 ಡಿಗ್ರಿಯಿಂದ ಎಬೋ ಅಂತ ಹೇಳಿ. ಬಿಲೋ ಮೈನಸ್ ಎಷ್ಟು ಇರ್ಬೋದು? 25, ಮಿನಿಮಮ್ 25 ಇರಬೇಕು. ಮಿನಿಮಮ್ 25 ಇರಬೇಕು. ಡೌನು ಆಗಬಾರ್ದು, ಸರಾಸರಿ ಅಪ್ಪು ಆಗಬಾರ್ದು, ಅಪ್ಪು ಅವರ್ಸ್ ಡೌನ್ ಆಗಬಾರ್ದು, ಸರಾಸರಿ. ಹಂಗಿದ್ರೆ ಈಗ ಹಿಮಾಚಲ್ ಪ್ರದೇಶ್, ಕಾಶ್ಮೀರ ಅಲ್ಲೂ ಬೆಳೆಯೋಕ್ಕಾಗೋದಿಲ್ಲ. ಹಂಗಾಗಿ ಇದಕ್ಕೆ ಮಿನಿಮಮ್ 25 ಇರಬೇಕು. ಜಾಸ್ತಿ ಅಂತಾನೆ 35-38 ಈ ಮಟ್ಟದಲ್ಲಿದ್ರೆ ಉತ್ತಮ ಸರ್. ಈಗ ತಳಿಗಳಲ್ಲಿ ಎತ್ತರ ತಳಿ ಮತ್ತೆ ಗಿಡ್ಡ ತಳಿ ಎರಡಿದೆ. ಸೊ ಅದರ ವ್ಯತ್ಯಾಸಗಳೇನು, ಅದರ ವಿಶಿಷ್ಟತೆ ಏನು? ಈಗ ಎತ್ತರ ತಳಿ, ಈಗ ರೈತರು ಈಗ ಟೊಮೊಟೊ ಬೆಳಿತೀವಿ ಇಲ್ಲ ಬದನೆ ಬೆಳಿತೀವಿ ಅಂತಂದಾಗ ತಳಿ ಬಗ್ಗೆ ಅಷ್ಟು ಯೋಚನೆ ಮಾಡೋದಿಲ್ಲ. ಯಾವುದೋ ಒಂದು ಸಿಕ್ತು ಮಾರ್ಕೆಟಲ್ಲಿ ಏನೋ ಉತ್ಪಾದನೆ ಆಯಿತು ತಂದಾಕ್ತಾರೆ. ಸಪೋಸ್ ರೈತರು ತಳಿ ಆಯ್ಕೆ ಪ್ರಕಾರ ಯಾಮಾರಿದ್ರು ಒಂದು 2 ತಿಂಗಳು ಬೆಳೆ, ಅದು 3 ತಿಂಗಳು ಬೆಳೆ ಆಗುತ್ತೆ. ಬಟ್ ತೆಂಗು, ಅಡಿಕೆ ಹಂಗಲ್ಲ, ಒಂದು ತಲೆಮಾರು ಬೆಳೆ ಅಂತ ಹೇಳ್ತೀವಿ, 100 ವರ್ಷ. ಈಗ ಯಾವ ಪರ್ಪಸ್ಗೆ ಆಗ್ತಿದ್ದಾರೆ, ಯಾವ ಉದ್ದೇಶಕ್ಕೋಸ್ಕರ ರೈತರು ಆಗ್ತಿದ್ದಾರೆ ಅಂತ ಬಹಳ ಇಂಪಾರ್ಟೆಂಟು. ಈಗ ಮದ್ದೂರು ಭಾಗ, ಮೈಸೂರು ಭಾಗಕ್ಕೆಲ್ಲ ಹೋದರೆ ಕಾಯಿ ಮತ್ತು ಕೊಬ್ಬರಿಗಿಂತ ಎಳ್ನೀರು ಪರ್ಪಸ್ಗೆ ಜಾಸ್ತಿ ಬೆಳಿತಾವ್ರು. ಈಗ ಹಂಗಿದ್ದಾಗ ಇವರು ಗಿಡ್ಡವಾಗಿರೋ ತಳಿಗಳಿಗೆ ಹೋದ್ರೆ ಉತ್ತಮ. ಈಗ ನನಗೆ ಕಾಯಿ ಬೇಕು, ಕೊಬ್ಬರಿ ಬೇಕು ಅಂತಂದರೆ ಎತ್ತರಾಗಿರೋ ತಳಿಗೆ ಹೋದರೆ ಉತ್ತಮ. ಎತ್ತರಾಗಿರುವಂಥ ತಳಿಗಳು ಅಂದರೆ ಈಗ ನಮ್ಮ ಅರಸೀಕೆರೆ ಟಾಲ್ ಇರ್ಬೋದು, ಇಲ್ಲ ತಿಪ್ಟೂರು ಟಾಲ್ ಅಂತೀವಿ, ಇಲ್ಲ ಅಂಡಮಾನ್ ಟಾಲ್ ಅಂತಿದೆ, ವೆಸ್ಟ್ ಕೋಸ್ಟ್ ಟಾಲ್, ಈ ಥರ ಟಾಲ್ ಅಂತಲೇ ಹೆಸರಿದೆ. ಈ ಥರ ತಳಿಗಳಲ್ಲಿ ಕೊಬ್ಬರಿ ಉತ್ತಮವಾಗಿರುತ್ತೆ, ಕಾಯಿ ಉತ್ತಮವಾಗಿರುತ್ತೆ, ಮತ್ತು ಎಳ್ನೀರಿಗೂ ಬಳಸ್ಕೋಬೋದು. ಬಟ್ ಗಿಡ್ಡುದಿದೆಯಲ್ಲ, ಈಗ ಹೈಬ್ರಿಡ್ ಅಂತ ಬರುತ್ತೆ, ಕೆಲವೊಂದು ನರ್ಸರಿಗಳಲ್ಲಿ ಅಬ್ಸರ್ವ್ ಮಾಡಿರ್ಬೋದು, 2 ವರ್ಷಕ್ಕೆ ಬರುತ್ತೆ, 3 ವರ್ಷಕ್ಕೆ ಬರುತ್ತೆ ಅಂತೆಲ್ಲ. ಈ ತಳಿಗಳಲ್ಲಿ ಕಾಯಿ ಮತ್ತು ಕೊಬ್ಬರಿ ಅಷ್ಟು ಉತ್ತಮವಾಗಿರೋದಿಲ್ಲ. ಇದು ಬರೀ ಎಳ್ನೀರು ಪರ್ಪಸ್ ಮಾತ್ರ ಸರ್. ಹಂಗಾಗಿ ರೈತರು ಆಯ್ಕೆ ಮಾಡ್ಕೋಬೇಕಾದ್ರೆ ಯಾವ ಉದ್ದೇಶಕ್ಕೋಸ್ಕರ ಅವ್ರು ಆಗ್ತಿದ್ದಾರೆ ಅನ್ನೋದು ಇದಾಗಿರ್ಬೇಕು. ಸೊ ಎಳ್ನೀರಿನ ತಳಿಗಳಿಗೆ ಗಿಡ್ಡ ತಳಿ, ಕೊಬ್ಬರಿ ಮತ್ತೆ ತೆಂಗಿನ ಎತ್ತರದ ತಳಿಗಳು ಸೂಕ್ತ ಅಂತ ಹೇಳ್ತೀವಿ. ಮತ್ತೆ ಇದರಲ್ಲಿ ಎರಡಕ್ಕೂ ಏನಪ್ಪಾ ವ್ಯತ್ಯಾಸ ಅಂತಂದ್ರೆ, ಎತ್ತರದ ತಳಿಗಳು 100 ವರ್ಷಕ್ಕಂಟ ಇರುತ್ತೆ. ನಾವು ಉತ್ತಮವಾಗಿ ಬೇಸಾಯ ಎಲ್ಲ ಮಾಡ್ಕೊಂಡ್ರೆ 80-100 ವರ್ಷದ ತನಕ ಇರುತ್ತೆ. ಗಿಡ್ಡದ್ದಾದ್ರೆ 40-50 ವರ್ಷ ಆಯಿಸೋದಕ್ಕಷ್ಟೇ. ಗಿಡ್ಡು ತಳಿಗಳು 2.5-3 ವರ್ಷಕ್ಕೆಲ್ಲ ಇಳುವರಿ ಸ್ಟಾರ್ಟ್ ಮಾಡ್ತವೆ, ಕಾಯೆಲ್ಲ ಕೊಡೋಕ್ಕೆ. ಎತ್ತರದ್ದಾದ್ರೆ ಮಿನಿಮಮ್ 6-7 ವರ್ಷ ಬೇಕು ಸರ್. 6-7 ವರ್ಷ ಬೇಕು ಫಸಲು ಬಿಡಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ತೆಂಗಿನ ಸಸಿಗಳನ್ನು ನಾವೇನು ಹಾಕೋದಿಕ್ಕೆ, ಒಂದು ಆಯ್ಕೆ ಮಾಡೋದಕ್ಕೆ, ತಾಯಿಯ ಒಂದು ಸಸಿ ಅಂತ ನಾವೇನು ಕರಿತೀವಿ, ಉತ್ಪಾದನೆ ಮಾಡೋದಕ್ಕೆ ಯಾವ ಒಂದು ಆಯ್ಕೆ ಯಾವ ರೀತಿ ಇರಬೇಕು? ತಾಯಿ ಸಸಿನ ಆಯ್ಕೆ ಮಾಡೋದ್ರಲ್ಲಿ ಯಾವ ರೀತಿ ಅವರು ರೈತರುಗಳು ಒಂದು ಇದನ್ನ ವಹಿಸಬೇಕು ಕ್ರಮಗಳು? ಈಗ ನಾನು ಒಂದ್ಸಲ ಇದು 2-3ನೇ ಸಲ ರಿಪೀಟ್ ಮಾಡ್ತಾ ಇರೋದ್ರಿಂದ, ಇದು ಒಂದು ತಲೆಮಾರು ಇರೋದ್ರಿಂದ ನರ್ಸರಿಗಳಿಗೆ ಹೋಗಿ ರೈತರು ಯಾರೋ ಒಂದು ಸಜೆಸ್ಟ್ ಮಾಡಿದ್ನ ಬ್ಲೈಂಡಾಗಿ ತಂದು ಹಾಕೋ ಬದಲು ರೈತರು ಅವ್ರಿಗೆ ಎಷ್ಟು ಬೇಕು ಅಷ್ಟು ಸಸಿಗಳನ್ನ ತಾವೇ ಉತ್ಪಾದನೆ ಮಾಡ್ಕೊಳ್ಳೋದು ಬಹಳ ಉತ್ತಮ. ಇಲ್ಲಿ ಹೆಂಗಪ್ಪ ಇರಬೇಕು ಅಂತಂದರೆ, ಈಗ ಇದೆಲ್ಲ ತಳಿಗಳು ಫೋಟೋಗಳು, ಇದು ಹೆಂಗಪ್ಪ ಇರಬೇಕು ಅಂತಂದರೆ, ಈಗ ತಾಯಿ ಮರ ಆಯ್ಕೆ ಎಷ್ಟಿರಬೇಕಪ್ಪ ಅಂತಂದರೆ 25 ವರ್ಷದಿಂದ 50 ವರ್ಷಕ್ಕಂಟ ಇರಬೇಕು ತಾಯಿ ಮರಕ್ಕೆ. ಯಾವುದೇ ಥರ ರೋಗ ಮತ್ತು ಕೀಟ ಬಾಧೆಗಳು ಇರಬಾರ್ದು. ತೆಂಗು ಮತ್ತು ಗೊಬ್ಬರ ಇರುತ್ತಲ್ಲ, ತಿಪ್ಪೆಗೊಂಡಿ, ಅದ್ರ ಪಕ್ಕ ಇರುವಂಥ ಮರಗಳನ್ನ ಆಯ್ಕೆ ಮಾಡ್ಕೋಬಾರ್ದು. ಇದು ಬಹಳ ಮುಖ್ಯ. 25-50 ವರ್ಷ ಯಾಕಪ್ಪ ಅಂತಂದರೆ, ಈಗ ನಾವು ಮಾನವನಲ್ಲಿ 100 ವರ್ಷ ಅಂತ ನಾವು ಅನ್ಕೊಂಡ್ರೆ ಅವ್ನು ತುಂಬ ಸ್ಟ್ರೆಂತ್ ಆಗಿರೋದು ಯಾವಾಗ? ಮಿಡಲ್ ಏಜು, ವಯಸ್ಕರು ಅಂತ ಕರಿತೀವಲ್ಲ, ಸೇಮ್ ತೆಂಗಲು ಅಷ್ಟೇ. 100 ವರ್ಷ ಅಂತ ಅನ್ಕೊಂಡ್ರೆ ಅದ್ರ ಅರ್ಧ ವರ್ಷ, 40-45 ವರ್ಷ, 50 ವರ್ಷ ಆ ಥರದ ಮರಗಳನ್ನ ಆಯ್ಕೆ ಮಾಡ್ಕೋಬೇಕು. ಮತ್ತು ಕೆಳಗಡೆ ನೋಡಿದಾಗ ಛತ್ರಿ ಆಕಾರದಲ್ಲಿ ಗರಿಗಳೆಲ್ಲ ಅರೇಂಜ್ ಆಗಿರ್ಬೇಕು. ಇಲ್ಲಿ ಮೊದಲನೇ ಫೋಟೋ 2ನೇ ಫೋಟೋ ಇದೆಯಲ್ಲ, ಈ ಥರ ಇರಬಾರ್ದು.
ಓಕೆ. ಈ ಫೋಟೋ ಥರ ಇರಬಾರ್ದು. ಮತ್ತು ಕಾಯಿಗಳು ಗರಿ ಮೇಲ್ಗಡೆ ಅರೇಂಜ್ ಆಗಿರಬೇಕು, ಗರಿಯಿಂದ ಕೆಳಗಡೆಗೆ ಜಾರ್ಕೊಂಡಿರಬಾರ್ದು. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ 40 ಗರಿಗಳು ಇರಬೇಕು. ಹೌದು, ಮೊದಲನೇ ಫೋಟೋ ಈ ಫೋಟೋ ಈ ಥರ ಇರಬೇಕು. 30ರಿಂದ 40 ಗರಿಗಳು ಇರಬೇಕು. ತಿಂಗಳಿಗೂ ಒಂದೊಂದು ಒಂಬಾಳೆ ಅದ್ರಲ್ಲಿ ಬರಬೇಕು, ಅಂದರೆ 12 ಒಂಬಾಳೆ ಇರಬೇಕು. ಇಂಥರ ತಾಯಿ ಮರಗಳನ್ನ ಆಯ್ಕೆ ಮಾಡ್ಕೋಬೇಕು ಸರ್. ಆಯ್ಕೆ ಮಾಡ್ಕೊಂಡಾದ್ಮೇಲೆ ಕಾಯಿಗಳನ್ನ ಆಯ್ಕೆ ಮಾಡ್ಕೊಳ್ಳೋದು ಹೆಂಗೆ ಅಂದರೆ, ಈ ಮಾರ್ಚಿಂದ ಅಕ್ಟೋಬರ್ ತಿಂಗಳು, ಈ ತಿಂಗಳಲ್ಲಿ ಬೀಳ್ತಾವಲ್ಲ ಕಾಯಿಗಳು, ಇಂಥ ಕಾಯಿಗಳು ಉತ್ತಮವಾಗಿರ್ತವೆ. ಮಾರ್ಚಿಂದ ಅಕ್ಟೋಬರು. ಸಪೋಸ್ ಕಾಯಿನಲ್ಲಿ ಎಳ್ನೀರು ಪ್ರಮಾಣ ಜಾಸ್ತಿ ಇತ್ತು ಅಂದರೆ ಅವನು ಸ್ಟೋರ್ ಮಾಡ್ಕೋಬೋದು, 1 ತಿಂಗಳು 2 ತಿಂಗಳು ಸ್ಟೋರ್ ಮಾಡ್ಕೋಬೋದು. ಎಳ್ನೀರು ಪ್ರಮಾಣ ಇಲ್ಲ ಸ್ವಲ್ಪ ಇತ್ತು ಅಂತಲೇ ಇಮಿಡಿಯೇಟಾಗಿ ಬೇಕಾದ್ರೆ ನಾಟಿ ಮಾಡಲು ಹೋಗ್ಬೋದು. ಯಾಕಪ್ಪ ಸ್ಟೋರ್ ಮಾಡ್ಕೋಬೇಕು? ಎಳ್ನೀರು ಜಾಸ್ತಿ ಇದ್ರೆ ಏನಾಗುತ್ತೆ ಅಂದರೆ, ಅವನು ನಾಟಿ ಮಾಡ್ಬೇಕಾದ್ರೆ ಹಿಂಗೆ ಅಡ್ಡಡ್ಡ ಮಲಗಿಸಿರ್ತಾನೆ, ಆ ನೀರು ಕಣ್ಣಿಗೆಲ್ಲ ಸೋಕಿಸ್ತಾ ಇರುತ್ತೆ. ಕಣ್ಣಿಗೆ ಜಾಸ್ತಿ ಸೋಕಿಸ್ದಾಗ ಏನಾಗುತ್ತೆ, ಕೊಳೆಯೋಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ, ಮೊಳಕೆ ಹೊಡೆಯೋದಿಲ್ಲ. ಹಂಗಾಗಿ ಅದನ್ನೇನು ಮಾಡ್ತೀವಿ, ಎಳ್ನೀರು ಪ್ರಮಾಣ ಸ್ವಲ್ಪ ಜಾಸ್ತಿ ಇತ್ತು ಅಂದರೆ 1 ತಿಂಗಳು 2 ತಿಂಗಳು ಸ್ವಲ್ಪ ಸ್ಟೋರ್ ಮಾಡ್ಕೊಳ್ಳೋದು ಬಹಳ ಉತ್ತಮ. ನೀರು ಕಡಿಮೆ ಇರಬೇಕು ಸರ್. ಮತ್ತು ಮಾರ್ಚಿಂದ ಅಕ್ಟೋಬರ್ ತಿಂಗಳು, ಈ ತಿಂಗಳಲ್ಲಿ ಏನು ಕಾಯಿಗಳು ಸಿಗ್ತವೆ ಅಂಥ ಕಾಯಿಗಳನ್ನ ಶೇಖರಣೆ ಮಾಡ್ಕೊಂಡು ಅವನ್ನ ನಾಟಿಗೆ ಏನು ಬಳಸ್ಕೊಂಡ್ರೆ ಉತ್ತಮ. ಈಗ ಮರದಿಂದ ಹಾರ್ವೆಸ್ಟ್ ಮಾಡಿದೀವಿ, ಈಗ ನೀರ್ ಜಾಸ್ತಿ ಇದೆ. ಆ ನೀರೀಗ ಈಗ ಉದಾಹರಣೆಗೆ ಈ ತಿಂಗಳು ಜುಲೈಯಲ್ಲಿ ಕಿತ್ತಿದೀವಿ, ಅದನ್ನ ಇವತ್ತೇ ಕಿತ್ತಿದೀವಿ ಅನ್ಕೊಳ್ಳಿ. ಇವತ್ತಿನಿಂದ ಎಷ್ಟು ದಿವಸ ಇಡಬೇಕು ಅದು ನೀರು? 1ರಿಂದ 2 ತಿಂಗಳು ಇಟ್ಟರೆ 2 ತಿಂಗಳು ಕಡಿಮೆ ಆದಾಗ ನೀರಿನ ಪ್ರಮಾಣ ಅದನ್ನ ಸಸಿ ಇದನ್ನ ನೆಡ್ಬೇಕು. ಪ್ಲಾಂಟ್ ನೆಡ್ಬೇಕು. ಅದನ್ನ ಸಸಿ ಮಡಿಗಳು ಏರು ಮಡಿ ಎಲ್ಲ ಮಾಡ್ಕೊಂಡು ನೆಡಬೇಕು. ಏರು ಮಡಿ ಎಷ್ಟಿರ್ಬೇಕಪ್ಪ ಅಂದ್ರೆ 3ರಿಂದ 4 ಮೀಟರ್. ಟೇಬಲ್ ಎಷ್ಟು ಉದ್ದ ಇದೆ ಇಷ್ಟು ಅಗಲ ಇರಬೇಕು. ಉದ್ದ ಅವ್ರದ್ದು ಕನ್ವೀನಿಯಂಟ್. ಹೈಟ್ ಇರ್ಬೇಕಾ ಅಥವಾ ಭೂಮಿ ಲೆವೆಲ್ ಇದ್ರೆ ನಡೆಯುತ್ತೆ? ಗ್ರೌಂಡ್ ಅಲ್ಲಿ ಇರ್ಬೇಕಾ? ಹೈಟ್ ಇದ್ರೆ ಉತ್ತಮ, ಅಟ್ಲೀಸ್ಟ್ 1 ಅಡಿ ಎತ್ತರದಲ್ಲಿದ್ರೆ ಉತ್ತಮ. ಲೆವೆಲ್ಗಿನ 1 ಅಡಿ. ಯಾಕಂದ್ರೆ ಮಳೆ ಪ್ರಮಾಣ ಏನಾರ ಜಾಸ್ತಿ ಬಿದ್ದು ಅಂದ್ರೆ ಬಿದ್ದ ನೀರೆಲ್ಲ ಹೊರಟೋಗ್ಬಿಡ್ಲಿ ಅಂತ ಅಷ್ಟೇ. ಹಂಗಾಗಿ 1 ಅಡಿ 1.5 ಅಡಿ ಎತ್ತರ ಇದ್ರೆ ಉತ್ತಮ. ಕಾಯನ್ನ ಯಾವ ರೀತಿ ನಿಲ್ಲಿಸಬೇಕು ಸರ್? ಈಗ ಇದೇ ಒಂದು ಕಾಯನ್ನ 2 ಪ್ರಮಾಣದಲ್ಲಿ ನಾಟಿ ಮಾಡ್ತಾರೆ. ಒಂದು ಹಿಂಗಿಂಗೂ ಹಾಕ್ತಾರೆ ಕಾಯಿ ಅನ್ಕೊಂಡು, ಇದು ನೆಟ್ಗೂ ಹಾಕ್ತಾರೆ, ಕಣ್ಣು ಮೇಲ್ಗಡೆ ಬರುವಂಗೆ. ಒಬ್ಬೊಬ್ರು ಹಿಂಗೆ ಅಡ್ಡಡ್ಡ ಮಾಡಿ ಹಾಕ್ತಾರೆ. 2 ಪ್ರಮಾಣನೂ ಉತ್ತಮನೇ. ಈ ಹಿಂಗಿಂಗೆ ಅಡ್ಡಡ್ಡ ಮಲಗ್ಸಿ ಹಾಕಿದ್ರೆ ಏನಪ್ಪಾ ಅಂದ್ರೆ ಮೊಳಕೆ ಪ್ರಮಾಣ ಅಧಿಕ ಇರ್ತವೆ, ಜಾಸ್ತಿ ಇರ್ತವೆ. 100 ಕಾಯಿ ಹಾಕಿದ್ರೆ ಒಂದು 90ರಿಂದ 95 ಮೊಳಕೆ ಹೊಡೆಯುವಂಥ ಚಾನ್ಸಸ್ ಇರುತ್ತೆ. ಯಾಕಪ್ಪ ಇರುತ್ತೆ ಅಂದರೆ, ಎಳ್ನೀರು ಹಿಂಗಿಂಗೆ ತೇಲಾಡ್ತಾ ಇರೋದ್ರಿಂದ ಕಣ್ಣಿಗೆ ಎಷ್ಟು ಬೇಕು ನೀರು ಅಂತ ಸಿಗ್ತಾ ಇರೋದ್ರಿಂದ ಮೊಳಕೆ ಹೊಡೆಯುತ್ತೆ. ಬಟ್ ಇದು ಒಂದು ಡ್ರಾಬ್ಯಾಕ್ ಏನಪ್ಪಾ ಅಂದರೆ, ನರ್ಸರಿ ಮಾಡ್ಕೊಳ್ಳೋಂಗಿದ್ರೆ ರೈತರುಗಳು ಮಾಡಿ ಅದನ್ನ ಬ್ಯಾಗ್ ಮಾಡಿ ಹಾಕ್ತಾರೆ ಅಂತಂದರೆ, ಕಾಯಿನ ಹಿಂಗೆ ಹಾಕ್ತೀನಿ ಅಂತಂದರೆ ಕವರ್ ಸೈಜ್ ದೊಡ್ಡದು ಬೇಕು, ಮಣ್ಣು ಗೊಬ್ಬರ ಪೋಷಕಾಂಶಗಳು ದೊಡ್ಡದು ಬೇಕು. ಹಂಗಾಗಿ ಈ ರೈತರುಗಳು ಹಾಕೋರು ಎಲ್ಲ ಹಿಂಗೆ ಹಾಕಿರ್ತಾರೆ, ನರ್ಸರಿಯವ್ರು ಹಾಕೋರು ಹಿಂಗೆ ಹಾಕಿರ್ತಾರೆ. ಯಾಕಂದ್ರೆ ಹಿಂಗೆ ಹಾಕಿದ್ರೆ ಸ್ವಲ್ಪ ಚಿಕ್ಕವರ್ ಆದ್ರೂ ನಡೀತದೆ, ಮಣ್ಣೆಲ್ಲ ಸ್ವಲ್ಪ ಕಡಿಮೆ ತಗೊಳುತ್ತೆ, ಅವ್ನು ಕಾಸ್ಟ್ ಎಕನಾಮಿಕ್ಸ್ ವರ್ಕೌಟ್ ಆಗುತ್ತೆ ಅನ್ನೋ ಒಂದೇ ದಿವಸ. ಬಟ್ ಹಿಂಗೆ ಹಾಕಿದ್ರೆ ಮೊಳಕೆ ಪ್ರಮಾಣ ಕಡಿಮೆ, ಒಂದು 80, 75ರಿಂದ 80 ಇಷ್ಟು ಸಿಗುತ್ತೆ. ಈಗ ಸಸಿ ಈಗ ಎಷ್ಟು ದಿನಕ್ಕೆ ಮೊಳಕೆ ಬರುತ್ತೆ ಸರ್? ಸರ್, ಇದು ಒಂದು ಉತ್ತಮವಾದ ಪ್ರಶ್ನೆನೇ. 3 ತಿಂಗಳು ಒಳಗಡೆ ಏನು ಮೊಳಕೆ ಹೊಡಿತಾವಲ್ಲ ಅಂಥ ಸಸಿಗಳನ್ನ ಮಾತ್ರ ನಾಟಿ ಮಾಡಲು ಆಯ್ಕೆ ಮಾಡ್ಕೋಬೇಕು. 3 ತಿಂಗಳು ದಾಟದ್ಮೇಲೆ ಮೊಳಕೆ ಹೊಡೆದ್ರೆ ಅಂಥ ಸಸಿಗಳು ಯೋಗ್ಯವಲ್ಲ ಅಂತ. ಅಂದರೆ 90 ದಿನ 100 ದಿನ ಮ್ಯಾಕ್ಸಿಮಮ್. ಅಂದರೆ ಅಂತ ಯಾವ್ಯಾವ ಮೊಳಕೆ ಹೊಡಿತವೆ ರೈತರು ಅದನ್ನೇನು ಮಾರ್ಕ್ ಮಾಡ್ಕೋಬೇಕು. ಅಂಥ ಸಸಿಗಳನ್ನ ಹುಷಾರಾಗಿ ಕಿತ್ಕೊಂಡು ನಾಟಿ ಮಾಡಲು ತಗೋಬೇಕು ಸರ್. 3 ತಿಂಗಳು ಈಗ ನಾವು ಮೊಳಕೆ ಹೊಡಿಬೇಕು. ಮಾಡಿ ಕಾಯಿ ಇಟ್ಟು ಅದು 3 ತಿಂಗಳಿಗೆ ಮೊಳಕೆ ಬರುತ್ತೆ. 3 ತಿಂಗಳು ಮೊಳಕೆ ಆಗುತ್ತೆ. ಅಂತ ಸಸಿಗಳನ್ನ ಮಾರ್ಕ್ ಮಾಡ್ಕೊಂಡು 1 ವರ್ಷ ಆದ್ಮೇಲೆ ಗಿಡ ಮೊಳಕೆ ಬಂದು 1 ವರ್ಷ ಇಲ್ಲ, ನಾಟಿ ಮಾಡಾದ್ಮೇಲೆ 1 ವರ್ಷ ಆದ್ಮೇಲೆ ಕಾಯಿ ಹಾಕಿರ್ತೀರಲ್ಲ, ಅದು ಟೋಟಲ್ ಓವರ್ ಆಲ್ ಪೀರಿಯಡ್ 1 ವರ್ಷ. ಅದ್ರ 3 ತಿಂಗಳಿಗೆಲ್ಲ ಮೊಳಕೆ ಬರುತ್ತೆ, ಇನ್ನು 7 ತಿಂಗಳಿಗೆಲ್ಲ ಚೆನ್ನಾಗಿ ಬೆಳೆತಿರುತ್ತೆ. ಸೊ ಮಿನಿಮಮ್ 1 ವರ್ಷ ಇಲ್ಲ 1.5 ವರ್ಷ ಇಂಥ ಸಸಿಗಳನ್ನ ಕಿತ್ಕೊಂಡು ನೀವು ಪಾಲಿ ಬ್ಯಾಗ್ನಾರ ಮಾಡ್ಕೊಂಡು ಇನ್ನೊಂದು 6 ತಿಂಗಳು ಕಾಪಾಡ್ಕೋಬಹುದು. ಇಲ್ಲಾಂದ್ರೆ ಭೂಮಿಗೆ ಬೇಕಾದ್ರೆ ನಾನು ಸಿದ್ಧತೆಗೆ ಹೋಗ್ಬೋದು ಸರ್. ಏರು ಮಡಿಲಿ ಹಾಕಿರ್ತಕ್ಕಂಥ ಸಸಿ 3 ತಿಂಗಳಿಗೆ ಮೊಳಕೆ ಬರುತ್ತೆ. ಅದು ಆದ್ಮೇಲೆ 9 ತಿಂಗಳು ಟೋಟಲ್ 1 ವರ್ಷದ ಪೀರಿಯಡ್ ಅಲ್ಲಿ ನಾವು ನೆಕ್ಸ್ಟ್ ಪ್ಲಾಂಟೇಶನ್ ಮಾಡಬಹುದು. ಆಯ್ಕೆ ಮಾಡ್ಬೇಕಾದ್ರೆ ಇಲ್ಲಿ ಇದು ನರ್ಸರಿ ಮಾಡುವಂತ ವಿಧಾನಗಳು. ಆಯ್ಕೆ ಮಾಡ್ಬೇಕಾದ್ರೆ ಹೆಂಗಿರ್ಬೇಕಪ್ಪ ಅಂದ್ರೆ, ಈ ಫೋಟೋದಲ್ಲಿ ಹೆಂಗಿದೆ ಗಿಡಗಳು ಹಂಗಿರ್ಬೇಕು. ಮಾಡ್ಬೋದು. ಕಾಂಡ ಮಿನಿಮಮ್ 10 ಸೆಂಟಿಮೀಟರ್ ಇರ್ಬೇಕು ಸರ್. 10 ಸೆಂಟಿಮೀಟರ್ ಇದ್ರೆ ಉತ್ತಮ. ಮತ್ತೆ ಸಸಿಗಳಲ್ಲಿ 4ರಿಂದ 5 ಎಲೆಗಳು ಇರಬೇಕು. ಈ ತರ ಸಸಿಗಳಿದ್ರೆ ಬಹಳ ಉತ್ತಮ. ಈಗ ನಮ್ ಜನ ಏನ್ ಮಾಡ್ತಾರೆ ಅಂದ್ರೆ, ಇದನ್ನ ತೆಗೆದುಬಿಟ್ಟು ಮತ್ತೆ ಗೆಪ್ಪೆ ಮಾಡ್ತಾರೆ, ಸಸಿಗಳನ್ನ ಗೆಪ್ಪೆ ಮಾಡ್ತಾರೆ. ಅದು ಒಳ್ಳೇದಾ ಇದು ಒಳ್ಳೇದಾ? ಇದು ಒಳ್ಳೇದು ಸರ್, ಇದು ಒಳ್ಳೇದು. ಅಂದ್ರೆ ಭೂಮಿ ಫಲವತ್ತಾಗಿದೆ ಚೆನ್ನಾಗಿದೆ ಅಂತಂದ್ರೆ ಇದು ಬೇಗ ಎಸ್ಟಾಬ್ಲಿಷ್ಮೆಂಟ್ ಆಗ್ಬಿಡುತ್ತೆ. ನೀವು ಬೆಪ್ಪೆ ಮಾಡ್ಕೊಂಡು ಅದನ್ನ 2 ವರ್ಷ ನೀವು ಪಾಲಿ ಬೇಗಲ್ ಮಾಡ್ಕೊಂಡು 2 ವರ್ಷದ ಗಿಡ ತಗೊಂಡಾಗ ಹಾಕಿದ್ರೆ ಅದು ಸ್ವಲ್ಪ
ಟೈಮ್ ಹಿಡಿಯುತ್ತೆ ಆ ಪ್ರದೇಶಕ್ಕೆ ಆ ಹವಾಗುಣಕ್ಕೆ ಹೊಂದಾಗೋಕ್ಕೆ. ಚಿಕ್ಕದಿದ್ರಾಗೆ ಭಾಳ. ಈಗ ಜನಗಳಲ್ಲಿ ಏನ್ ಕನ್ಫ್ಯೂಷನ್ಸ್ ಇರುತ್ತೆ ಅಂತಂದ್ರೆ, ಸಾಕಷ್ಟು ಜನ ರೈತರುಗಳು ಮಾತಾಡೋದೇನಂದ್ರೆ ಪ್ಲಾಂಟೇಶನ್ ಆದ್ಮೇಲೆ ಹಾರ್ವೆಸ್ಟಿಂಗ್ ಟೈಮ್ ನ ಕೌಂಟ್ ಮಾಡ್ತಾರೆ, ಆ ರೀತಿ ಕೌಂಟ್ ಮಾಡ್ಬೇಕಾ, ಅಥವಾ ನಾವ್ ಏರು ಮಡಿಗೆ ಈಗ ತೆಂಗಿನ ಇದನ್ನ ಹಾಕಿರ್ತೀವಲ್ಲ ಅಲ್ಲಿಂದ ಓವರ್ ಟೋಟಲ್ 7 years ಏರು ಮಡಿ ನೀವು ಭೂಮಿಗೆ ಏರು ಮಡಿಯಿಂದ ಕಾಯಿ ಹಾಕಿರ್ತೀರಲ್ಲ, ಅಲ್ಲಿಂದ 7 ವರ್ಷಕ್ಕೆ ನಿಮಗೆ ಇಳುವರಿ ಸ್ಟಾರ್ಟ್ ಆಗುತ್ತೆ. 6 ರಿಂದ 7 ಖಾಲಿ ಕಾಯಿ ಹಾಕಿ ನಾವೇನ್ ಸಸಿ ಅಲ್ಲಿಂದ 7 ವರ್ಷ ಕೌಂಟ್. ಹೌದು, ಅಲ್ಲಿಂದ 6 ರಿಂದ 7 ವರ್ಷ. ಕ್ಲಾರಿಫಿಕೇಶನ್ಗೋಸ್ಕರ ಕೇಳಿದೆ. ತಳಿಗಳ ಮೇಲೆ ಅದು ಡಿಪೆಂಡ್. ಈಗ ನೀವು ಡಾರ್ಫ್ ತಳಿಗಳು ಹಾಕಂದಿದ್ರೆ 3 ವರ್ಷಕ್ಕೂ ಬರುತ್ತೆ. ಅರಸೀಕೆರೆ ತಿಪ್ಟೂರ್ ಟಾಲ್ ಹಾಕೊಂಡಿದ್ರೆ 6 ವರ್ಷಕ್ಕೂ ಬರುತ್ತೆ. ನೀವು ಭೂಮಿ ಏನಾರ ಫಲವತ್ತತೆ ಇಲ್ಲ ಅಂದ್ರೆ 6.5 ವರ್ಷ 7 ವರ್ಷ ಹಿಂಗೆ. ಬಟ್ ಮಿನಿಮಮ್ 6 ವರ್ಷ, ಮ್ಯಾಕ್ಸಿಮಮ್ 7 ವರ್ಷ. ತೆಂಗಿಗೆ ಮತ್ತೆ ಕೊಬ್ಬರಿಗೆ ಅರಸೀಕೆರೆ ಟಾಲ್ ಮತ್ತೆ ತಿಪ್ಟೂರ್ ಟಾಲ್ ಉತ್ತಮ, ಬೆಟರ್ ಅಂತ ಈ ಭಾಗಕ್ಕೆ ಉತ್ತಮ. ಸಸಿಗಳನ್ನ ಆಯ್ಕೆ ಮಾಡ್ಕೊಂಡ್ಮೇಲೆ ಪಿಟ್ ಹೊಡಿಬೇಕು, ಗುಂಡಿ ತೆಗಿಬೇಕು. ಎಷ್ಟು ಅಡಿ ತೆಗಿಬೇಕಪ್ಪ ಅಂತಂದ್ರೆ, ರೈತರು ಒಂದು ತಪ್ಪು ಮಾಡೋದೇನಪ್ಪ ಅಂದ್ರೆ 1 ಅಡಿ ತೆಗೆದ್ಬಿಟ್ಟು ಹಾಕ್ಬಿಡ್ತಾರೆ. ಈ ಅಡಿಕೆ ಮತ್ತೆ ತೆಂಗಿನಲ್ಲಿ ಏನಪ್ಪಾ ಒಂದು ವಿಶೇಷತೆ ಅಂದ್ರೆ, ಬೇರು ಅಷ್ಟು ಏನು ಸ್ಟ್ರಾಂಗ್ ಇರೋದಿಲ್ಲ. ಅದೇ ಭೂಮಿನ ಪೆನೆಟ್ರೇಟ್ ಮಾಡ್ಕೊಂಡು ಆಳವಾಗಿ ಹೋಗುವಂತ ಶಕ್ತಿ ಇರೋದಿಲ್ಲ. ಹಂಗಾಗಿ ಏನ್ ಮಾಡ್ತೀವಿ, ಅಡಿಕೆಗಾದ್ರೆ 1.5 ಅಡಿ, ತೆಂಗುಗಾದ್ರೆ 2.5 ಅಡಿ ಆಳ ಹೊಡಿಬೇಕು ಗುಂಡಿನ. ಗುಂಡಿ ಆಳ ಹೊಡೆದು ಕೊಟ್ಟಿಗೆ ಗೊಬ್ಬರ ಚೆನ್ನಾಗಿ ಇದಾಗಿರ್ಬೇಕು, ಕೊಳ್ತಿರ್ಬೇಕದು. ಆ ಥರದ ಗೊಬ್ಬರ, ಕೆಂಪು ಮಣ್ಣು ಎರಡು ಮಿಕ್ಸ್ ಮಾಡಿ 1 ಅಡಿ ಅಷ್ಟು ತುಂಬಬೇಕು. ಮತ್ತೆ ತುಂಬಿ 2.5 ಅಡಿ ನೀವು ಏನು ಮಾಡಬೇಕು, ಪ್ಲಾಂಟಿಂಗ್ ಹೋಗ್ಬೇಕು. ಈ ಫೋಟೋದಲ್ಲಿ ಇದೆಯಲ್ಲ, 3 ಅಡಿಗೆ ಪಿಟ್ ಹೊಡೆದಿರೋದು. 3 ಅಡಿ ಪಿಟ್ ಹೊಡೆದು ಆಲ್ಮೋಸ್ಟ್ 2 ಅಡಿನ ನೀವು ಮತ್ತೆ ತುಂಬಿದಾರೆ ಇಲ್ಲಿ 1 ಅಡಿ ಅಷ್ಟು ಗೊಬ್ಬರ ಮತ್ತೆ ಮಣ್ಣನ್ನ. ಮತ್ತೆ 1 ಅಡಿಗೆ ಕಾಯಿ ಇದೆ. ಮೇಲ್ಗಡೆ 1 ಅಡಿಗೆ ಏನು ಮಾಡಬೇಕು, ಹಸಿರೆಲೆ ಗೊಬ್ಬರಗಳು ಬರ್ತಾವಲ್ಲ ಅದನ್ನೆಲ್ಲ ಹಾಕ್ಬೇಕು. ತೇವಾಂಶ ಕಾಪಾಡುತ್ತೆ ಒಂದು. ಇನ್ನೊಂದೇನಪ್ಪ, ಈ ತರ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ, ಇಲ್ಲಿ ಸಾಯಿಲ್ ಎಲ್ಲ ಸ್ವಲ್ಪ ಲೂಸ್ ಇರೋದ್ರಿಂದ ಹೊಸ ಬೇರುಗಳೆಲ್ಲ ಈಸಿಯಾಗಿ ಪೆನೆಟ್ರೇಟ್ ಆಗುತ್ತೆ. ಸೊ ಬೇಗ ಎಸ್ಟಾಬ್ಲಿಷ್ಮೆಂಟ್ ಆಗೋ ಚಾನ್ಸಸ್ ಇರುತ್ತೆ. ಅಲ್ಲಿ ಅಕಸ್ಮಾತ್ ಏನಾದ್ರೂ, ಈಗ ನೀವು ಹಸಿರೆಲೆ ಇದನ್ನ ಹೇಳಿದ್ರಲ್ಲ, ಅವಾಗ ಮಳೆ ಬಂದು ನೀರ್ ನಿಂತಾಗ ಏನಾದ್ರು ಇಲ್ಲ, ಅದಕ್ಕೆ ಹೇಳಿದ್ದು ಹಸಿರೆಲೆ ಗೊಬ್ಬರ ಹಾಕ್ಬಿಟ್ಟು ಮುಚ್ಚಿಬಿಡ್ಬೇಕು. ಮೇಲ್ಗಡೆ ಮತ್ತೆ ಮಣ್ಣು ಹಾಕಿ ಸರ್ಫೇಸ್ ಲೆವೆಲ್ಗೆ ಮತ್ತೆ ಮಣ್ಣು ಹಾಕಿ ಮುಚ್ಚಬೇಕು. ಮಳೆ ಬಂದ್ರು ಕೂಡ ನಿಂತ್ಕೋಬಾರ್ದು, ಹರಿಬೇಕು ಅನ್ನೋ ಒಂದು ಇದ್ರಲ್ಲಿ. ಗೊಬ್ಬರದ ಪ್ರಮಾಣವನ್ನ ತಿಳಿಸಿ ಸರ್. ಈಗ ಇಲ್ಲಿಂದ ಈಗ ಇದು ಮತ್ತೆ ಅಂತರ ಹೇಳೋದ್ ಮರ್ತೆ. ಈಗ ಎತ್ತರ ತಳಿಗಳಾದ್ರೆ 10 ಮೀಟರ್ 9 ಮೀಟರ್ 9 ಮೀಟರ್ 9 ಮೀಟರ್ ಅಂತ ಕರಿತೀವಿ. ಅಂದ್ರೆ ಆಲ್ಮೋಸ್ಟ್ 27 ಅಡಿಯಿಂದ 30 ಅಡಿ ಗಂಟ ಹಾಕಬಹುದು. ಗಿಡ್ಡು ತಳಿಗಳಾದ್ರೆ 24 ರಿಂದ 25 ಅಡಿಗೆ ಹಾಕಬಹುದು. ಸೊ ಹಂಗ್ ಮಾಡಿದ್ರೆ ನೀವು ಎತ್ತರ ತಳಿಗಳಾದ್ರೆ, ಈಗ ಅರಸೀಕೆರೆ ಟಾಲ್ ಇರ್ಬೋದು, ತಿಪ್ಟೂರ್ ಟಾಲ್ ಇರ್ಬೋದು, 1 ಎಕರೆಗೆ 40 ಸಸಿಗಳು ಹಿಡಿತದೆ. ಕುಂಟೆಗೆ ಒಂದ್ರ ತರ, ಒಂದು ಕುಂಟೆಗೆ 40 ಕುಂಟೆ 40 ಸಸಿಗಳು. ಹಂಗೆ ಗೊಬ್ಬರ ಎಷ್ಟು ಹಾಕ್ಬೇಕಪ್ಪ ಅಂತಂದ್ರೆ, 1 ವರ್ಷ ಗಿಡಗಳಿಗಾದ್ರೆ ಈ ಟೇಬಲ್ ನೀವು ಅಬ್ಸರ್ವ್ ಮಾಡ್ಬೋದು. ಇದ್ರ ಜೊತೆಗೆ ಈಗ ಯೂರಿಯಾ, ಸಿಂಗಲ್ ಸೂಪರ್ ಫಾಸ್ಫೇಟು, MOP ಈ ಪ್ರಮಾಣದಲ್ಲಿ ನೀವು ಹಾಕಬೇಕು. ಗಿಡಕ್ಕೆ ಎಷ್ಟು ವರ್ಷ ಇದೆ ಅಷ್ಟು ವರ್ಷದ ಪ್ರಕಾರ ಹಾಕೊಂಡು ಹೋಗ್ಬೇಕು ಸರ್. ಇಲ್ಲೆಲ್ಲ ಕ್ಲೀನ್ ಆಗಿದೆ. ಇದ್ರ ಜೊತೆಗೆ ಒಂದು ಗಿಡಕ್ಕೆ 25 kg ಕೊಟ್ಟಿಗೆ ಗೊಬ್ಬರ ಹಾಕ್ಬೇಕಾಗುತ್ತೆ. ಇದು ಪೂರ್ವ ಕ್ವಶನ್ ಏನಂದ್ರೆ ಸರ್, ಈಗ ಸಹಜವಾಗಿ ಈಗ ಸಾಕಷ್ಟು ಜನ ಜೀವಾಮೃತ ಮಾಡ್ತಾರೆ, ಘನಾಮೃತ ಮಾಡ್ತಾರೆ, ಈ ರೀತಿ ಎಲ್ಲ ಮಾಡ್ತಾರೆ. ಸಾಕಷ್ಟು ಈಗ ನಾಟಿ ಹಸುಗಳು ಇರ್ಬೋದು, ಮನೆಯಲ್ಲಿ ಒಂದು ಇದನ್ನ ಮೆನ್ಯೂರ್ಸ್ನ ರೆಡಿ ಮಾಡ್ತಾರೆ. ಆ ಒಂದು ಇದನ್ನ ಹಾಕೋರು ಇದನ್ನೆಲ್ಲ ಹಾಕ್ಬೇಕಾ? ಬೇಡ, ಅದನ್ನ ನೀವು ಆರ್ಗ್ಯಾನಿಕಲಿ ಮಾಡ್ತಾ ಇದೀವಿ ಅಂತ ಅಂದಾಗ ಇನ್ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ನ ಹಾಕಕ್ ಹೋಗಬಾರ್ದು. ಹಂಗಿದ್ದವ್ರು ಏನ್ ಮಾಡ್ಬೋದು ಅಂದ್ರೆ, ಜೀವಾಮೃತ, ನೀವ್ ಹೇಳ್ದಂಗೆ ಜೀವಾಮೃತ ಇರ್ಬೋದು, ಪಂಚಗವ್ಯ ಇರ್ಬೋದು, ಆ ತರದ್ನ ಹಾಕೊಂಡು ಮಾಡ್ಕೋಬೇಕು. ಇದು ಇನ್ಆರ್ಗ್ಯಾನಿಕ್ ಮೆಥಡ್ ಸರ್. ಇದು ಆರ್ಗ್ಯಾನಿಕ್ ಅಂಡ್ ಇನ್ಆರ್ಗ್ಯಾನಿಕ್ ಅವ್ರು ಯಾವ ರೀತಿ ಯಾವ ರೀತಿ ಬೆಳೀತಾರೆ ಅದ್ರ ಮೇಲೆ ಅವ್ರಿಗೆ ಬಿಟ್ಟಿದ್ದದು ಆಯ್ಕೆ. ಇದು ನಾಲ್ಕಕ್ಕಿಂತ ಮುಂಚೆ ಪ್ರತಿಯೊಬ್ರು ರೈತರು ಮಣ್ಣು ಪರೀಕ್ಷೆ ಮಾಡಿಸ್ಕೊಳ್ಳೋದು ಉತ್ತಮ. ಆ ಮಣ್ಣಲ್ಲಿ ಎಷ್ಟು ಪೋಷಕಾಂಶಗಳು ಇದೆ. ಮತ್ತೆ ಈಗ ನಾವು ಇದು ಏನ್ ಮಾಡ್ತೀವಿ, ನಾರ್ಮಲ್ ಸಾಯಿಲ್ಗೆ ಇದೆ ಹೇಳ್ತಾ ಇರೋದು ನಾವು. ಈಗ ಸಪೋಸ್ ಅವ್ರಲ್ಲಿ ಆಲ್ರೆಡಿ ಪೋಷಕಾಂಶಗಳು ಜಾಸ್ತಿ ಇದ್ರೆ ಇದು ಪ್ರಮಾಣನ ಕಡಿಮೆ ಮಾಡ್ತೀವಿ. ಕಡಿಮೆ ಇದ್ರೆ ಇದ್ರ ಪ್ರಮಾಣ ಸ್ವಲ್ಪ ಜಾಸ್ತಿ ಮಾಡ್ತೀವಿ. ಸೊ ಹಂಗಾಗಿ ಮಣ್ಣು ಪರೀಕ್ಷೆನ 2 ವರ್ಷಕ್ಕೊಮ್ಮೆನಾರು ಮಾಡಿಸ್ಕೊಳ್ಳೋದು ಬಹಳ ಉತ್ತಮ ಸರ್. ಓಕೆ. ಈಗ ನೀರನ್ನ ಯಾವ ರೀತಿ ಕೊಡಬೇಕು, ಎಷ್ಟು ಪ್ರಮಾಣದಲ್ಲಿ? ಸರ್, ತೆಂಗು ನೀರನ್ನ ಅತಿ ಹೆಚ್ಚು ಬಯಸುವಂತ ಬೆಳೆ, ಅತಿ ಹೆಚ್ಚು ಬಯಸುವಂತ ಬೆಳೆ. ಬಟ್ ಏನಪ್ಪಾ ಅಂದ್ರೆ, ನೀರು ನಿಂತ್ಕೋಬಾರ್ದು. ಎಷ್ಟು ಬೇಕು ಅಂತಂದ್ರೆ, ಒಂದು ಗಿಡಕ್ಕೆ ನಿಮ್ಗೆ ಒಂದು 20-25 ವರ್ಷ ಆಗಿದ್ರೆ ಮರಕ್ಕೆ 150 ರಿಂದ 200 ಲೀಟರ್ ಬೇಕು ಪ್ರತಿ ದಿನಕ್ಕೆ. ಅಷ್ಟು ಪ್ರಮಾಣದಲ್ಲಿ ಬೇಕು. ಅಂದ್ಬಿಟ್ಟು ನೀರು ನಿಂತ್ಕೋಬಾರ್ದು. ಈ ತೆಂಗಿನಲ್ಲಿ ಉತ್ತಮ ಇಳುವರಿ ಪಡಿಬೇಕು ಅಂತಂದ್ರೆ ಹನಿ ನೀರಾವರಿ ಮೆಥಡ್ ಉತ್ತಮ, ಬಹಳ ಉತ್ತಮ ಸರ್. ಅದನ್ನ ಇಲ್ಲ ಫೋಟೋ ಇಲ್ಲ. ಅದು ಡ್ರಿಪ್ ಇರಿಗೇಷನ್ ಬಹಳ ಉತ್ತಮ.
ಆಯಿಸಿದ್ರೆ ಏನಾಗುತ್ತಪ್ಪ ಅಂತಂದರೆ ಒಂದು ಮರಕ್ಕೆ ಏನಾದ್ರು ಈಗ ಅಣಬೆ ರೋಗ ಇರ್ಬೋದು, ಕೊಳೆ ರೋಗ ಇರ್ಬೋದು, ಅದೇನಾದ್ರು ಬಂದಿದ್ರೆ ನೀರು ಹಾಯಿಸ್ತೀವಲ್ಲ ಅದ್ರ ಮುಖಾಂತರ ಮತ್ತೆ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಒಂದು ಮರಕ್ಕೆ ರೋಗ ಬಂದು ರೈತನ ಗಮನಕ್ಕೆ ಏನಾದ್ರು ಬಂದಿಲ್ಲ ಅಂತಂದರೆ ನೀವು ಒಂದು 15-20 ದಿನದಲ್ಲಿ ಇಡೀ ತೋಟನೇ ಫುಲ್ ರೋಗ ಆಗ್ಬಿಟ್ಟಿರುತ್ತೆ. ಹಂಗಾಗಿ ಡ್ರಿಪ್ ಇರಿಗೇಷನ್ ಹಾಕ್ಸ್ಕೊಂಡ್ರೆ ಭಾಳ ಉತ್ತಮ. ಮತ್ತು ಈಗ ನಾನು ಆಲ್ರೆಡಿ ಹೇಳಿದೆ 200 ಲೀಟ್ರ್ ಬೇಕು ಒಂದು ಗಿಡಕ್ಕೆ ಒಂದು ಪ್ರತಿ ದಿನ ಅಂತ. ಹಾಯಿಸಿದ್ರೆ ನೀವು ಒಂದೇನಾಗುತ್ತೆ ಇರುತ್ತೆ, ನೀವು ಮೇಲ್ಗಡೆ ತೇವ ಆಗ್ತಾ ಇರುತ್ತೆ, ಒಳಗಡೆ ಅಷ್ಟು ಆಗಲ್ಲ. ಬಟ್ ಹನಿ ಬಿದ್ದಾಗ ಏನಾಗುತ್ತೆ, ಸ್ವಲ್ಪ ಎಲ್ಲ ಬೇರುಗಳಿಗೂ ಆಕ್ಟಿವ್ ಆಗಿ ಹೋಗುತ್ತೆ. ಡ್ರಿಪ್ ಇರಿಗೇಷನ್ ಈಗ ಸರ್, ಈಗ ಸಾಕಷ್ಟು ಜನ ಬುಡದ ಹತ್ರನೇ ಕೊಡ್ತಾರೆ, ಈಗ ಅದು ಪಾಯಿಂಟ್ ಮಾಡಿ ಮಾಡ್ತಾರೆ. ಸೊ ಅದು ಯಾವ ರೀತಿ ಡ್ರಿಪ್ ಇರಿಗೇಷನ್ ಕೊಡ್ಬೇಕು ಸರ್? ಅದು ನಾನು ಈಗ ಇದರಲ್ಲಿ ಅದು ಒಂದು ಪಾಯಿಂಟು, ಎಲ್ಲಿ ಹಾಕ್ಬೇಕು, ಎಲ್ಲಿ ಗೊಬ್ಬರ ಹಾಕ್ಬೇಕು, ಎಲ್ಲಿ ನೀವು ಡ್ರಿಪ್ ಪೈಪ್ಲೈನ್ ಹಾಕಬೇಕು. ಮತ್ತೆ ಈಗ ಅಂತರ್ ಬೆಳೆ ಹೋಗ್ತಾರೆ ಒಬ್ಬರು. ತೆಂಗು ಈಗ ನಾನು 30 ಅಡಿ ಇರೋದ್ರಿಂದ ಮತ್ತೆ 6 ವರ್ಷ ಮಿನಿಮಮ್ ಕಾಯ್ಬೇಕು. ರೈತ ಏನು ಮಾಡ್ತಾನೆ, ಅಲ್ಲಿ ತನಕ ಬೇಕಾದ್ರೆ ನಾವು ಅಂತರ ಬೆಳೆ ಇರ್ಬೋದು, ಮಿಶ್ರ ಬೆಳೆ ಇರ್ಬೋದು, ಆ ಥರದ್ದು ಹಾಕೋಬೋದು. ಅದನ್ನ ಎಲ್ಲ ಹಾಕಬೇಕು ಅನ್ನೋದು ಭಾಳ ಉತ್ತಮವಾದಂಥ ಪ್ರಶ್ನೆ. ಈಗ ಒಂದು ಮರಕ್ಕೆ 8 ವರ್ಷ ಆಗಿತ್ತು ಅಂತ ಅನ್ಕೊಳ್ಳಿ. ಈಗ ನಾಟಿ ಮಾಡಿದಾಗಿಂದ 8 ವರ್ಷ ಆಗಿತ್ತು ಅಂತಂದರೆ ಅದ್ರ ಬೇರುಗಳ ಪ್ರಮಾಣ ಎಲ್ಲಿ ಗಂಟೆ ಇರುತ್ತೆ ಅಂತಪ್ಪ ಅಂದರೆ 2.5 ಅಡಿಯಿಂದ 3 ಅಡಿ ತನಕ ಇರುತ್ತೆ. 2.5 ಅಡಿಯಿಂದ 3 ಅಡಿಯಿಂದ ಅಂದರೆ ಬುಡದಿಂದ 3 ಅಡಿ. ಸೊ ನೀವು ಈ ವಯಸ್ಸಲ್ಲಿ ಅದಕ್ಕೆ ಗೊಬ್ಬರ ಹಾಕೋದಿರ್ಬೋದು, ಇಲ್ಲ ನೀರು ಹಾಕೋದಿರ್ಬೋದು ಮಾಡ್ತೀವಿ ಅಂದರೆ ಪೈಪ್ಲೈನೆಲ್ಲ 2.5 ಅಡಿ 3 ಅಡಿ ಇರ್ಬೇಕು ಸರ್. ಅರ್ಥ ಆಯ್ತು? ಬುಡದಿಂದ ಸಪೋಸ್ ನಿಮ್ದು ಮರ 8 ವರ್ಷದಿಂದ 25 ವರ್ಷ ಆಗಿದೆ ಅಂತ ಅನ್ಕೊಳ್ಳಿ, ಆಗ ಬೇರುಗಳ ಪ್ರಮಾಣ 4 ಅಡಿ ಗಂಟೆ ಬೆಳೆದಿರುತ್ತೆ. ಅವಾಗ 4 ಅಡಿ ಅಂತರದಲ್ಲಿ ಹಾಕಬೇಕು. 4 ಅಡಿ ಅಂದ್ರೆ ಬುಡದಿಂದ 4 ಅಡಿ ಅಂತರ ಕೊಟ್ಬಿಟ್ಟು ನೀವು ರಸಗೊಬ್ಬರ ಇರ್ಬೋದು, ಇಲ್ಲ ನೀರಿರ್ಬೋದು, ಅಂತರ ಬೆಳೆ ಇರ್ಬೋದು, ಅವನ್ನೆಲ್ಲ ಅಲ್ಲಿ ಹಾಕಬೇಕು. ಸಪೋಸ್ 25 ವರ್ಷ ದಾಟ್ತು ಅಂತಂದ್ರೆ ಅದು ಬೇರುಗಳೆಲ್ಲ 5 ಅಡಿ ಗಂಟೆ ಸುತ್ತ ಹಡ್ಕೊಂಡಿರ್ತವೆ. ಹಂಗಾಗಿ 5 ಅಡಿ ಸುತ್ತ ನೀವು ಡ್ರೆಂಚ್ ಮಾಡಿ ಅವಾಗ ರಸಗೊಬ್ಬರಗಳು ಹಾಕ್ಬೇಕು. ಮತ್ತೆ ಡ್ರಿಪ್ ಇರಿಗೇಷನ್ ಅಲ್ಲ ಕೊಟ್ರೆ ಉತ್ತಮ. ಬುಡದಿಂದ 5 ಅಡಿ. ಸೊ ಈಗ 8 ವರ್ಷದ ಒಳಗಡೆ ಇದ್ರೆ 3 ಅಡಿ, 8 ವರ್ಷದಿಂದ 25 ವರ್ಷ ಇದ್ರೆ 4 ಅಡಿ, 25 ವರ್ಷ ದಾಟಿದ್ರೆ 5 ಅಡಿ ಆ ಪ್ರಮಾಣದಲ್ಲಿ ಹಾಕಬೇಕು. ಮತ್ತೆ ಉಳುಮೆ ಮಾಡಬೇಕಾದ್ರೂ ಅಷ್ಟೇ. ಉಳುಮೆ ಮಾಡ್ಬೇಕಾದ್ರೆ ಈ ಟ್ರ್ಯಾಕ್ಟರ್ಗಳೆಲ್ಲ ಓಡಿಸೋದು, ಕಲ್ಟಿವೇಟರ್ ಮಾಡಿಸ್ತಾರಲ್ಲ, 25 ವರ್ಷ ದಾಟಿತ್ತು ಅಂತಂದ್ರೆ ಏನು ತೆಂಗಿನ ಮರದ ಬುಡದಿಂದ 5 ಅಡಿ ಬಿಟ್ಟು ಕಲ್ಟಿವೇಟರ್ ಹಾಕ್ಸ್ಕೊಂಡ್ರೆ ಬಹಳ ಉತ್ತಮ. ಯಾಕಂದ್ರೆ ಬುಡದಿಂದ 5 ಅಡಿ ಏನು ಮಾಡಬಾರ್ದು. ಯಾಕಪ್ಪ ಅಂದ್ರೆ ತೆಂಗುದು ಬೇರುಗಳೆಲ್ಲ ಮೇಲೆ ಇರುತ್ತೆ. ನೀವು ಒಂದ್ಸಲ ಡೀಪ್ ಫ್ಲೋ ಮಾಡಿಸ್ಬಿಟ್ರೆ, ಅಂದ್ರೆ ಉಳುಮೆ ಮಾಡಿಸಿದ್ರೆ ಅದು ಬೇರುಗಳೆಲ್ಲ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಹಂಗಾಗಿ ಈಗ ನಾವು ಇಲಾಖೆಯವರಿಗೆಲ್ಲ, ಈಗ ನಾವೆಲ್ಲ ಫೀಲ್ಡ್ ವಿಸಿಟ್ ಮಾಡಿದಾಗೆಲ್ಲ ಹೇಳ್ತಿರ್ತಾರೆ, ಎಕ್ಸೋಕೊನಜೋಲ್ ರೂಟ್ ಫೀಡಿಂಗ್ ಮಾಡಿ ಅಂದ್ರೆ ಇಲಾಖೆಯವರೆಲ್ಲ ಬಂದಿದ್ರು ಸರ್, ಮಾಡಿಸಿದ್ರು ಸರ್, ಆದ್ರೂ ಪ್ರಯೋಜನ ಆಗಿಲ್ಲ ಅಂತಾರೆ. ಯಾಕಪ್ಪ ಅಂದ್ರೆ ಅದು ಬೇರೆ ಆಲ್ರೆಡಿ ಡ್ಯಾಮೇಜ್ ಕಟ್ ಆಗಿರುತ್ತೆ, ಆಳದ ಉಳುಮೆ ಮಾಡಿರ್ತಾರೆ. ಹೌದು. ಈಗ ಇವನೇನ್ ಮಾಡಿರ್ತಾನೆ, 5 ಅಡಿನಲ್ಲಿ ಒಂದು ಬೇರ್ನ ಆಯ್ಕೆ ಮಾಡ್ಕೊಂಡು ಪೊಡಿ ಎಕ್ಸೋಕೊನಜೋಲ್ ಅಂತ ಒಂದು ಕೆಮಿಕಲ್ ಬರ್ತದೆ ಕಟ್ಟಿರ್ತಾನೆ. ಆ ಬೇರು ಆಕ್ಟಿವ್ ಆಗಿರುತ್ತಾನೆ, ಒಪ್ಕೋಗೋದು, ಅದು ತೆಂಗಿನ ಗಂಟೆ ಹೋಗೋದು, ಅದೇನಾಗಿರುತ್ತೆ ಕಟ್ಟೆ ಆಗ್ಬಿಟ್ಟಿರುತ್ತೆ. ಅದು ರೈತಂಗೇನು ಫೀಲು, ಇಲಾಖೆಯವ್ರು ಬಂದಿರು ಔಷಧಿ ಕೊಟ್ಟಿರು, ನಾನು ಕಟ್ಟಿದ್ದೀನಿ, ರೋಗ ಇಲ್ಲ ಎಲ್ಲ ಕಂಟ್ರೋಲ್ ಆಗುತ್ತೆ ಅಂತ ಅವ್ನು ಫೀಲಲ್ಲಿ ಇರ್ತಾನೆ. ಬಟ್ ಒಳಗಡೆ ಏನಾಗಿರುತ್ತೆ ಅನ್ನೋದು ಕಟ್ಟಾಗ್ಬಿಟ್ಟಿರುತ್ತೆ, ಏನು ಬೇರೆಲ್ಲ ಡ್ಯಾಮೇಜ್ ಆಗಿರುತ್ತೆ, ಅವ್ನು ಕೊಟ್ಟಿರೋ ಔಷಧಿ ಎಲ್ಲ ಅಲ್ಲೇ ಇರುತ್ತೆ, ಅದು ಮರಕ್ಕೂ ಹೋಗಿರೋದಿಲ್ಲ. ಹಂಗಾಗಿ 5 ಅಡಿ ಬಿಟ್ಟು ಉಳುಮೆ ಮಾಡ್ಕೊಳ್ಳೋದು ಭಾಳ ಉತ್ತಮ. ಇದಲ್ಲದೇ ನೀವು ಅಂತರ ಬೆಳೆ, ಮಿಶ್ರ ಬೆಳೆ ಮಾಡ್ಕೊಳ್ತೀನಿ ಅಂತಂದರೆ 1 ರಿಂದ 8 ವರ್ಷಕ್ಕೆ ಗಂಟೆ ಬೇಕಾದ್ರೆ ನೀವು ಪರಂಗಿ ಇರ್ಬೋದು, ಬಾಳೆ ಇರ್ಬೋದು, ಇಲ್ಲ ಕೊಕೋವಾ ಅಂತ ಒಂದು ಬರುತ್ತೆ, ಅದಕ್ಕೂ ತುಂಬ ವಾಣಿಜ್ಯವಾಗಿ ತುಂಬ ಬೇಡಿಕೆ ಇದೆ, ಆ ಥರದಕ್ಕೆಲ್ಲ ಹೋಗ್ಬೋದು. 8 ರಿಂದ 25 ವರ್ಷಕ್ಕೆ ಗಂಟ ಬೇಕಾದ್ರೆ ನೀವು ಈ ನುಗ್ಗೆ, ಪರಂಗಿ, ಬಾಳೆ ಮತ್ತೆ ಅವನ್ನೇ ಹಾಕಬಹುದು. 25 ವರ್ಷ ದಾಟ್ತು ಅಂತಂದರೆ ನಿಮ್ಮ ತೋಟದಲ್ಲಿ ಸೂರ್ಯನ ಕಿರಣಗಳು ಎಂಟ್ರಿ ಆಗೋದು ಸ್ವಲ್ಪ ಕಡಿಮೆ ಆಗಿರುತ್ತೆ, ನೆರಳು ಪ್ರಮಾಣ ಜಾಸ್ತಿ ಆಗಿರುತ್ತೆ. ಅವಾಗ ಏನು ಮಾಡ್ಬೋದು ಅಂದರೆ ಪೆಪ್ಪರ್ನ ಬೀಸ್ಕೋಬೋದು, ಕಾಳುಮೆಣಸು, ಏಲಕ್ಕಿ, ವಿಳ್ಯದೆಲೆ ಈ ಥರದ್ದು ಬೇಕಾದ್ರೆ ಹೋಗ್ಬೋದು ಸರ್. ಹಾಗಾಗಿ ಈಗ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ 30 ಅಡಿ ಇರೋದ್ರಿಂದ ಮಧ್ಯ ಒಂದು ಅಡಕೆ ಹಾಕ್ತಾರೆ. ಈಗ ಸರ್ವೇ ಸಾಮಾನ್ಯ ಹಾಕ್ಬೋದಾ? ತೆಂಗು ಮತ್ತೆ ಅಡಕೆನ ಒಂದೇ ತೋಟದಲ್ಲಿ ವೈಜ್ಞಾನಿಕವಾಗಿ ಹಾಕೋಂಗಿಲ್ಲ, ನಾವು ರೆಕಮೆಂಡ್ ಮಾಡೋದಿಲ್ಲ. ಯಾಕಪ್ಪ ಅಂತಂದ್ರೆ ತೆಂಗು ಮತ್ತೆ ಅಡಕೆ ಒಂದೇ ಜಾತಿಗೆ ಸೇರಿದ್ದು. ಸೊ ಕೀಟ ರೋಗಗಳು ಒಂದೇ ಥರದ ಇರ್ತವೆ. ಈಗ ತೆಂಗುಗೆ ಬಂದಂಥ ರೋಗ ಅಡಕೆಗೂ ಬರೋ ಚಾನ್ಸಸ್ ಇರುತ್ತೆ, ಅಡಕೆಗೆ ಬಂದಂಥ ಕೀಟ ತೆಂಗುಗೂ ಬರೋ ಚಾನ್ಸಸ್ ಇರುತ್ತೆ. ಹಂಗಾಗಿ ಅವೆರಡನ್ನೂ ಒಂದೇ ತೋಟದಲ್ಲಿ ಹಾಕಬೇಡಿ ಅಂತ ಹೇಳ್ತೀವಿ ಸರ್. ಸಹಜವಾಗಿ ಇವಾಗ ಪ್ಲಾಂಟೇಶನ್ ಮಾಡ್ತಾ ಇರೋದು 30 ಅಡಿ ಅಂತರ ಏನ್ ಕೊಟ್ಟಿರ್ತೀವಿ, ಅದ್ರ 2 ತೆಂಗಿನ ಮರದ ಮಧ್ಯೆ ಒಂದು ಅಡಕೆನ, ಹೌದು, ಎಲ್ಲ ಕಡೆನೂ ಅಡಕೆ ಹಾಕ್ತಿದ್ದಾರೆ. ಬಟ್ ಇವೆರಡೂ ಒಂದೇ ಜಾತಿ ಇರೋದ್ರಿಂದ ಸ್ವಲ್ಪ ಒಂದಕ್ಕೂ ಕೀಟ ರೋಗ ಬಾಧೆ ಆದ್ರೆ ಎರಡಕ್ಕೂ ಆಗುವಂತ ಚಾನ್ಸಸ್ ಇರೋದ್ರಿಂದ ಹಾಕ್ಬೇಡಿ ಅಂತ ನಾವ್ ಹೇಳಿ. ಈಗ ಮಿಶ್ರ ಬೆಳೆ ಅಂತ ನೀವ್ ಹೇಳಿದ್ರಿ, 25 ವರ್ಷ ದಾಟಿದ ಮೇಲೆ ಯಾವ ಬೆಳೆಗಳನ್ನ ಹಾಕ್ಬೋದು? ಈಗ ಪೆಪ್ಪರ್ ಒಂದೇ ಸರ್ ಇಲ್ಲಿದೆ, ಈಗ ಸ್ಲೈಡ್ ಅಲ್ಲಿ ಇದೆ ನೋಡಿಬೇಕಾರೆ. ಇದು ಮಾಡೆಲ್ ಪ್ಲಾಂಟ್. ಇದು 1 ಎಕರೆನಲ್ಲಿ ಎಷ್ಟಪ್ಪ ಇರುತ್ತೆ ಅಂದ್ರೆ ತೆಂಗು 40 ಇರುತ್ತೆ. 40ಕ್ಕೆ ಒಂದೊಂದು ಬಳ್ಳಿ ಹಂಗೆ
ಕರಿಮೆಣಸು ಹಬ್ಬಿಸ್ಕೋಬಹುದು 40, ಮತ್ತೆ ಬನಾನಾ ಹಾಕಬಹುದು, ಮಧ್ಯದಲ್ಲಿ ಏನು ಬಾಳೆ ಹಾಕಬಹುದು. ಒಂದ್ ತೆಂಗು ಮಧ್ಯೆ 2 ಬಾಳೆ ಅಂತ ಹಾಕಬಹುದು, 80 ಬಾಳೆ ಬರುತ್ತೆ. ನಟ್ಮೆಗ್ ಅಂತ ಒಂದ್ ಬರುತ್ತೆ, ಒಂದು ಸ್ಪೈಸ್ ಅದು. ಅದ್ರ ಈಗ ನೀವು ಅದು ಬಾತಲಲ್ಲಿ ಹಾಕಿರ್ತಲ್ಲ ಜಾಕಾಯಿ ಅದು, ಮತ್ತೆ ಸಿನಮಮ್ ಚಕ್ಕೆ 60. ಒಟ್ಟು ನೀವು 1 ಎಕರೆ ತೋಟದಲ್ಲಿ 247 ಸಸಿಗಳನ್ನ ನೀವು ಮಾಡ್ಕೋಬಹುದು. ಚಕ್ಕೆ ದೊಡ್ಡದಾಗಲ್ವಾ ಪ್ಲಾಂಟ್? ಅದು ಬಾರ್ಡರ್ಗೆ ಹಾಕೋಬಹುದು ಸರ್, ಅದನ್ನ ಚಕ್ಕೆ ಬಾರ್ಡರ್ಗಳಿಗೆ. ಇನ್ನು ಉಳಿದಿದ್ದೆಲ್ಲ ತೆಂಗಿನ ತೋಟದ ಒಳಗಡೆ. ಸೊ ಎಕನಾಮಿಕಲಿ ಬ್ಯಾಲೆನ್ಸ್ ಆಗುತ್ತೆ. ಎಕನಾಮಿಕಲಿ ಇದು ಈ ತರ ಮಾಡ್ಕೊಂಡ್ರೆ ಬಹಳ ಉತ್ತಮ. ಯಾಕಂದ್ರೆ ತೆಂಗು ಈಗ ನೀವೇ ಎಲ್ಲ ಇಲ್ಲಿ ರೈತರುಗಳೆಲ್ಲ ಫೇಸ್ ಮಾಡ್ತಿದ್ದಾರೆ, ಒಬ್ಬರಿಗೂ ರೇಟ್ ಇಲ್ಲ. ಅಟ್ಲೀಸ್ಟ್ ಹಂಗಿದ್ದಾಗ ಕರಿಮೆಣಸು ಇರ್ಬೋದು, ಇಲ್ಲ ಚಕ್ಕೆ ಇರ್ಬೋದು, ಇಲ್ಲ ನಟ್ಮಗ್, ಇದರಿಂದಾರು ಇನ್ಕಮ್ ಇದ್ದರೆ ಅಡಿಷನಲ್ ಆಗ್ತಾ ಇರುತ್ತೆ. ಕೊಯ್ಲು ಮತ್ತೆ ಇಳುವರಿ ಸರ್, ಇಷ್ಟೆಲ್ಲ ತೆಂಗು ಬೆಳೆದ ಮೇಲೆ ಒಂದು ಗಿಡಕ್ಕೆ ಸರಾಸರಿ ಇಲ್ಲಿ ನಮ್ಮ ಈ ಭಾಗದ ರೈತರುಗಳು ಎಷ್ಟು ತಗೊಳ್ತಾರೆ? 5ರಿಂದ 60 ತಗೊಳ್ತಾ ಇದ್ದಾರೆ ಕಾಯಿಗಳನ್ನ ಒಂದು ಮರಕ್ಕೆ. ಬಟ್ ನಮ್ಮದು ನಾವು ಹೇಳೋ ಪ್ರಕಾರ ಇಷ್ಟೆಲ್ಲ ನಾವು ಹೇಳದಂಥ ಏನು ಪದ್ಧತಿಗಳನ್ನೆಲ್ಲ ಅನುಸರಿಸಿದ್ರೆ ಒಂದು ಮರದಿಂದ 100ರಿಂದ 120 ಕಾಯಿಗಳು ತೆಗಿಬೋದು ಸರ್ ಸರಾಸರಿ. ಬಟ್ ಇವಾಗ ರೈತರುಗಳು ಸಿಗ್ತಿರೋದು 50ರಿಂದ 60. ಯಾಕಪ್ಪ ಅಂದರೆ ಕೀಟಗಳ ಬಾಧೆನೂ ಇರ್ಬೋದು, ತಳಿಗಳು ಆಯ್ಕೆ ಮಾಡ್ಕೋಬೇಕಾದ್ರೆ ರೈತ ಎಡವಿರ್ಬೋದು, ಇನ್ನೊಂದು ರಸಗೊಬ್ಬರಗಳು ಏನು ಪೋಷಕಾಂಶಗಳು ಹೇಳ್ತೀನಿ ಅದನ್ನೆಲ್ಲ ನಾವು ರೆಕಮೆಂಡ್ ಮಾಡ್ತಿರೋ ಪ್ರಮಾಣದಲ್ಲಿ ಅವ್ರು ಕೊಡದೇನೆ ಇರ್ಬೋದು. ಯಾಕಂದರೆ ಯಾರು ಮಣ್ಣು ಪರೀಕ್ಷೆಗಳು ಮಾಡಿಸ್ತಾ ಇಲ್ಲ. ಸೊ ಹಂಗಾಗಿ ಏನು ಮಾಡ್ತಾರೆ, ಪಕ್ಕ ತೋಟದವನು ಎಷ್ಟು ಕೊಟ್ಟ ಅಷ್ಟೇ ಇವನು ಆಗ್ತಾವನೆ. ಸೊ ಅದು ತಪ್ಪು ಪದ್ಧತಿ. ಯಾಕಂದರೆ ಅವ್ರ ತೋಟದಲ್ಲಿ ಏನಿದೆ ಅಷ್ಟು ಮಾಡ್ಕೋಬೇಕು. ಮತ್ತು ಇನ್ನೊಂದು, ಯೂರಿಯಾ SSP ಪೊಟ್ಯಾಶ್ ಕೊಟ್ಬಿಟ್ರೆ ಸಾಲಲ್ಲ, ಲಘು ಪೋಷಕಾಂಶಗಳನ್ನ ಹಾಕಬೇಕು. ತೆಂಗಲ್ಲಿ ಬೋರಾನ್ ಹಾಕ್ಬೇಕು ಸರ್. ಬೋರಾನ್ ಮಿನಿಮಮ್ 50 ಗ್ರಾಮ್ ಹಾಕಬೇಕು ಒಂದು ಗಿಡಕ್ಕೆ 1 ವರ್ಷಕ್ಕೆ. ಅದು ಹಾಕಿಲ್ಲ ಅಂದ್ರೆ ಏನಾಗುತ್ತೆ ಅಂದರೆ ಅರಳುಗಳೆಲ್ಲ ಉದುರಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನ ಯಾರು ಹಾಕೋದಿಲ್ಲ. ಕೊಟ್ಟಿಗೆ ಗೊಬ್ಬರ ಕೊಡೋ ಟೈಮಲ್ಲಿ ಅದನ್ನು ಹಾಕ್ಬೋದು. ಜೊತೆಲೆ ಮಿಕ್ಸ್ ಮಾಡಿ ಹಾಕ್ಬೋದು. ಅದು 1 kg ತಗೊಂಡ್ರೆ 1 ಎಕರೆ. ವರ್ಷದಲ್ಲಿ ಯಾವ ಸಂದರ್ಭದಲ್ಲಿ ಗೊಬ್ಬರ ಕೊಡಬೇಕು ಸರ್? ಅದು ಪೂರ್ವ ಮುಂಗಾರು ಆದ್ಮೇಲೆ ಸರ್. ಪೂರ್ವ ಮುಂಗಾರು ಅಂದ್ರೆ ಮೇ ಮತ್ತೆ ಅದು ಜೂನ್ ಆ ತಿಂಗಳಲ್ಲಿ ಒಂದ್ಸಲ ಹಾಕ್ಬೋದು, ಇಲ್ಲ ಅಕ್ಟೋಬರ್ ನವೆಂಬರ್ ಆ ತಿಂಗಳಲ್ಲಿ ಒಂದ್ಸಲ ಹಾಕಬಹುದು. ವರ್ಷಕ್ಕೆ 1 ಸಲ ಹಾಕೋ ಬದಲು ವರ್ಷಕ್ಕೆ 2 ಸಲ ಹಾಕಿದ್ರೆ ಉತ್ತಮ. 2 ಇರ್ಬೋದು, 3 ಇರ್ಬೋದು, 4 ಇರ್ಬೋದು. ಎಷ್ಟು ಈಗ 100% ಹಾಕ್ಬೇಕು ಅಂದರೆ ಎಷ್ಟು ಭಾಗ ಸ್ಪ್ಲಿಟ್ ಮಾಡಿ ಹಾಕ್ತಾನೆ ಅಷ್ಟು ಉತ್ತಮ ಅವನಿಗೆ. ಕರೆಕ್ಟ್. ಸೊ ಇದರಲ್ಲಿ ಇವತ್ತು ಸಾಕಷ್ಟು ಒಂದು ತೆಂಗಿನ ಬೇಸಾಯದ ಬಗ್ಗೆ ಇವತ್ತು ವಿಚಾರವನ್ನು ತಿಳ್ಕೊಂಡಿದ್ದೀವಿ. ಸೊ ಮತ್ತೆ ಮುಂದಿನ ಒಂದು ವಿಡಿಯೋಗಳಲ್ಲಿ ಕೀಟ ನಿಯಂತ್ರಣವನ್ನು ಯಾವ ರೀತಿ ಮಾಡಬೇಕು ಅಂತ ಮನೋಜ್ ಸರ್ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾರೆ. ಸೊ ಮುಂದಿನ ಹಂತದಲ್ಲಿ ತೆಂಗಿಗೆ ಒಂದು ಮಿಶ್ರ ಬೆಳೆ ಅಂತ ಮಾತಾಡಿದ್ವಿ. ಸಾಕಷ್ಟು ಒಂದು ವಿಚಾರಗಳನ್ನು ತಿಳ್ಕೊಳ್ಳೋಣ. ಮತ್ತೆ ಕೀರ್ತಿ ಸರ್ನ ಭೇಟಿ ಮಾಡ್ತೀನಿ. ಮಗದಷ್ಟು ವಿಚಾರಗಳನ್ನು ತಿಳಿಯೋದಕ್ಕೆ ಈ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಯಾವುದೇ ಕಾರಣಕ್ಕೂ ಮರಿಬೇಡಿ. ಬರೀ ಕೇವಲ ನಾವು ಪ್ಲಾಂಟೇಶನ್ ಮಾಡಿದ್ರೆ ಸಾಲದು, ಅದಕ್ಕೆ ಲಘು ಪೋಷಕಾಂಶಗಳಿರ್ಬೋದು, ಟೆಕ್ನಿಕಲ್ ಪಾಯಿಂಟ್ಸ್ಗಳಿರ್ಬೋದು, ತಂತ್ರಜ್ಞಾನ ಯಾವ ರೀತಿ ಅಳವಡಿಸ್ಕೊಳ್ಬೇಕು, ನೀರನ್ನು ಯಾವ ರೀತಿ ಕೊಡಬೇಕು, ಗೊಬ್ಬರ ನಿರ್ವಹಣೆ, ಕೀಟ ನಿರ್ವಹಣೆ ಎಲ್ಲ ಒಂದು ವಿಚಾರಗಳು ಬೇಕು. ಸೊ ಇಲ್ಲಿ ಇದು ಓರಿಯೆಂಟೆಡ್ಗೋಸ್ಕರ ಎಜುಕೇಷನ್ ಮಾಡೋ ಒಂದು ಉದ್ದೇಶಕ್ಕೋಸ್ಕರ ಈ ವಿಡಿಯೋಗಳನ್ನ ಮಾಡ್ತಾ ಇದ್ದೀವಿ. ಖಂಡಿತ ಹೆಚ್ಚು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತಿದ್ವಿ. ಕಾರ್ಯಕ್ರಮಕ್ಕೆ ಬಂದಿರ್ತಕ್ಕಂಥ ಕೀರ್ತಿ ಸರ್ಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಜೈ ಹಿಂದ್, ನಮಸ್ಕಾರ.